बड़ गरीब नवाज जय जय चिदंबर महाराज चिदंबर हरी जय जय चिदंबर हरी शिव 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 सांब चिदंबर हरि हर हरि हर सांब चिदंबर शिव 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 सांब चिदंबर हरि हर हरि हर सांब चिदंबर भोला सद्गुरुनाथ महाराज की जय जय चिदंबर जय चिदंबर ಎಲ್ಲರಿಗೂ ದಂಡವತ್ ಪ್ರಣಾಮ ಗುರುಗಳೇ ನಿಮಗೂ राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಸ್ವಾಮಿಯ ಪರಾವತಾರವೇ ಆಗಿರುವ ಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ
ಶ್ರೀಚರಣಗಳಿಗೆ ಅನಂತ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಪರಮ ಕರುಣಾಮೂರ್ತಿಗಳು ಆಗಿರುವ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳು. ಇನ್ನು ಇವತ್ತಿನ ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧು ಭಗಿನಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನೀವುಗಳೆಲ್ಲ ಆ ಮಹಾಸ್ವಾಮಿಯ ಪರಮ ಕೃಪೆಯಿಂದ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ ಮತ್ತೊಂದು ಶ್ರೀ ಸದ್ಗುರು ಸಮರ್ಥ ದಾಸ್ ರಾಜಾರಾಮ್ ಮಹಾರಾಜರಿಂದ ರಚಿತವಾಗಿರುವಂತಹ ವರದ ಅಭಂಗದಲ್ಲಿ ಒಂದು ಅಭಂಗವನ್ನು ನೀವುಗಳೆಲ್ಲ ಚಿಂತನೆ ಮಾಡೋಣ. ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ವರದ ಅಭಂಗಗಳ ಒಂದು ಪುಸ್ತಕ ನಮಗ ಇಲ್ಲಿ ಒಬ್ಬರು ಚಿದಂಬರ ಭಕ್ತರು ಕೊಟ್ಟರು. ಅದು ಗುರುಲೊಸೂರ ರಾಜಾರಾಮ್ ಮಠದಿಂದ ಮುದ್ರಿತ ಆಗಿದ್ದದ. ಅದೊಂದು ನನಗೊಂದು ಚಲೋ ಒಂದು ಏನಪ್ಪಾ ಅಂದ್ರೆ ಅನುಕೂಲ, ಬಹಳಷ್ಟು ಅಭಂಗಗಳನ್ನು ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಇಂಥ ಒಂದು ಅವಕಾಶ, ಇಂಥ ಒಂದು ಅನುಕೂಲ ಮಾಡಿಕೊಟ್ಟಂಥ ಆ ಚಿದಂಬರ ಭಕ್ತರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ, ನೀವೆಲ್ಲರೂ ಆ ಅಭಂಗಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡವ್ರು ಇದ್ದೀರಿ. ಆದರೂ ಸಹಿತ ಅದೊಂದು ಅಭಂಗ ಯಾವುದು ನಮಗೆ ಅವತ್ತಿನ ಒಂದು ಅಭಂಗ ಸತ್ಸಂಗದೊಳಗೆ ಯಾವುದನ್ನು ಹೇಳಬೇಕು ಅಂಥೇಳಿ ಸದ್ಗುರುಗಳ ಮತ್ತು ಮಹಾಸ್ವಾಮಿ ಪ್ರೇರಣೆ ಆಗ್ತದೆ. ಅಂಥ ಒಂದು ಅಭಂಗವನ್ನು ನಾನು ಆರಿಸ್ಕೊಂಡಿರ್ತೀನಿ. ಆವಾಗ ಮಹಾಸ್ವಾಮಿಗಳು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನನ್ನ ಹೃದಯದೊಳಗೆ ಕೂತ್ಕೊಂಡು ಅವರು ಏನನ್ನ ನುಡಿಸ್ತಾರಲ್ಲ ಅದನ್ನು ನಿಮ್ಮ ಮುಂದೆ ನಾನು ಏನಪ್ಪಾ ಅಂದ್ರೆ ಸೇವಾ ರೂಪದಿಂದ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಟ್ಟಿನ ಮೇಲೆ ನೀವುಗಳೆಲ್ಲ ಜೀವನದ ಉದ್ಧಾರ ಆಗ್ಬೇಕಾದ್ರೆ, ನಮಗೆ ಸದ್ಗತಿ ಅನ್ನುವಂಥದ್ದು ಪ್ರಾಪ್ತ ಆಗ್ಬೇಕಾಗಿದ್ರೆ, ಜನನ ಮಾಡೋ ಚಕ್ರದಿಂದ ನೀವುಗಳೆಲ್ಲ ಬಿಡುಗಡೆ ಹೊಂದಿ ಆ ಬ್ರಹ್ಮಾನಂದದ ಅನುಭೂತಿ ಒಳಗೆ ಬ್ರಹ್ಮಾನಂದದಲ್ಲಿಯೇ ನಾವು ಏನಪ್ಪಾ ಅಂದ್ರೆ ಲೀನ ಆಗಬೇಕಾಗಿತ್ತು. ಅಂದ್ರೆ ಮಹಾಸ್ವಾಮಿಯ ಭಕ್ತಿ, ಸದ್ಗುರುಗಳ ಭಕ್ತಿ, ಇವನ್ನ ಹಿಂದಿನ ಅವರು ಯಾವ ರೀತಿ ಮಾಡಿದ್ರು, ಅವರು ಮಹಾಸ್ವಾಮಿಗಳ ಚಿದಂಬರ ಮಹಾಸ್ವಾಮಿಗಳನ್ನು ಯಾವ ಪ್ರಕಾರ ತಿಳ್ಕೊಂಡಿದ್ರು, ಯಾವ ಪ್ರಕಾರ ಅವರಿಗೆ ಮಹಾಸ್ವಾಮಿಯು ಅಂತಂಥ ಒಂದು ಲೀಲೆಗಳನ್ನು ಮಾಡಿ ತೋರಿಸಿ ಅವರನ್ನು ಪೂರ್ಣ ತನ್ನಂತೆ ಮಾಡಿಕೊಂಡ, ಇವೆಲ್ಲ ವಿಚಾರಗಳನ್ನು ನೀವುಗಳೆಲ್ಲ ತಿಳಿದೆವು. ಆದರೂ ಸಹಿತ ಈ ಒಂದು ಅಭಂಗ, ಇವತ್ತಿನ ಈ ಅಭಂಗವನ್ನು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ರಚಿಸಿದ ಮೂಲ ಏನಪ್ಪಾ ಉದ್ದೇಶ ಅಂದ್ರೆ, ಆ ಕಾಲದಲ್ಲಿ ಮಹಾಸ್ವಾಮಿಯ ಭಕ್ತರು ಸಾಕಷ್ಟಿದ್ರು. ಆದ್ರೆ ಮಹಾಸ್ವಾಮಿಯ ಸಂಪೂರ್ಣ ಲೀಲೆಗಳನ್ನು ಅರ್ಥ ಮಾಡಿಕೊಂಡವರು ಬಹಳ ಕಡಿಮೆ ಇದ್ರು. ಅಂಥ ಒಂದು ಲೀಲೆಯನ್ನ ಮಹಾಸ್ವಾಮಿ ಆದರೂ ಕೆಲವೊಬ್ಬ ಭಕ್ತರಿಗೆ ಮಾತ್ರ ಅವರ ಸುಕೃತಿದ್ದವರಿಗೆ ಅದನ್ನು ತೋರಿಸ್ತಿದ್ದ. ಉಳಿದವರೆಲ್ಲ ಏನಪ್ಪಾ ಅಂದ್ರೆ ಈ ಮಹಾಸ್ವಾಮಿ ಅಂತೇಳಿ ಅವರನ್ನ ಒಬ್ಬ ಮನುಷ್ಯ ರೂಪದಿಂದ ಭಕ್ತಿ ಮಾಡ್ತಿದ್ರೆ ಖರೆ ಇವನು ಸ್ವತಃ ಪೂರ್ಣ ಪರಬ್ರಹ್ಮ ಅನ್ನುವಂಥದ್ದು ಖಾತ್ರಿ ಕೆಲವೊಬ್ಬರಿಗಾತು. ಇನ್ನೂ ಕೆಲವೊಬ್ಬರು ತಮ್ಮ ಪ್ರಪಂಚದ ಅನುಕೂಲ, ಪ್ರಪಂಚಕ್ಕೆ ಬೇಕಾಗಿದ್ದನ್ನ, ಜೀವನದೊಳಗೆ ಬಂದ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮಹಾಸ್ವಾಮಿಗಂತಲ್ಲಿ ಹೋಗಿ ಬೇಡ್ಕೋತಿದ್ರು. ಕರುಣಾಮಯಿಯಾದಂತಹ ಮಹಾಸ್ವಾಮಿಗಳು ಅವರೆಲ್ಲ ಇಚ್ಛೆಗಳನ್ನು ದಿನಾಲೂ ಪೂರ್ತಿ ಮಾಡ್ತಿದ್ರು. ಪ್ರತಿ ದಿವಸ ಅಂತ ಒಂದು ಭಕ್ತರು ಮಹಾಸ್ವಾಮಿಯ ಸನ್ನಿಧಾನದೊಳಗೆ ನೆರಿತಿದ್ರು. ಅವರ ಒಂದು ಅಂತಃಕರಣ, ಅಂಥ ಒಂದು ಕೃಪಾ, ಅಂಥ ಒಂದು ಪ್ರೇಮ ಎಲ್ಲ ಆಗಿನ ಭಕ್ತ ಜನರಿಗೆ ಬಹಳಷ್ಟು ಲಭ್ಯ ಆಗಿತ್ತು. ಅವರೆಲ್ಲರೂ ಪುಣ್ಯವಂತರು. ಯಾವ ಸದ್ಗುರುನಾಥನ ಒಂದು ಅನುಗ್ರಹಿತನಾದಂತಹ ಶಿಷ್ಯ ಸದ್ಗುರುಗಳು ಸಗುಣ ರೂಪದೊಳಗಿದ್ದಾಗ ಅವರ ಸಾನ್ನಿಧ್ಯದೊಳಗೆ ಯಾರಿಗೆ ಕಳೆಯುವಂಥ ಒಂದು ಲಾಭ ಸಿಗುತ್ತದ, ಅಂಥ ಒಂದು ಶಿಷ್ಯನ ಭಾಗ್ಯಕ್ಕೆ ಎಣಿನೇ ಇಲ್ಲ ಅಂಥೇಳಿ ಈ ಒಂದು ಅಧ್ಯಾತ್ಮ ಪಥದೊಳಗೆ ಮಹಾತ್ಮರು ಸಂತೋಷ ಪಡ್ತಾರೆ. ಅಂಥ ಒಂದು ಸ್ವಾಮಿಯ ಸದ್ಗುರುನಾಥನ ಸನ್ನಿಧಾನದಾಗ ಇರುವುದಂದ್ರೆ ಸ್ವತಃ ಕಣ್ಣಿಗೆ ಕಾಣಿಸುವಂಥ ಪರಬ್ರಹ್ಮ ಸ್ವರೂಪ.
ಅಂದ್ರ ಸಗುಣ ನಿರ್ಗುಣ ಬ್ರಹ್ಮನೇ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದು ಭೂಮಿ ಮೇಲೆ ಜಗತ್ತಿನ ಕಲ್ಯಾಣಕ್ಕಾಗಿ ಜನರ ಉದ್ಧಾರಕ್ಕಾಗಿ ಬಂದಂತಹ ಆ ಸದ್ಗುರುನಾಥನ ಸಾನ್ನಿಧ್ಯ ಆಗಿರುವುದಂದ್ರ ಅದು ಎಲ್ಲೂ ಸಿಗಲಾರದಂತಹ ಬ್ರಹ್ಮಾನಂದ ಆ ಸಾನ್ನಿಧ್ಯವೊಳಗೆ ಸಿಗ್ತಿತ್ತು. ಅಂತ ಸಾನ್ನಿಧ್ಯವನ್ನ ನಾವು ನೀವುಗಳೆಲ್ಲ ಅನುಭವಿಸಿದ್ದಾಗ್ಯದ. ಆವಾಗ ಸಗುಣದಾಗ ಅನುಭವಿಸಿದ, ಈಗ ನಿರ್ಗುಣದಾಗ 265 ವರ್ಷ ಚಿದಂಬರ ಮಹಾಸ್ವಾಮಿಗಳು ಅವತಾರ ಕಾರ್ಯ ಮುಗಿಸಿ ಆದರೂ ಸಹಿತ ಇಲ್ಲಿಯವರೆಗೆ ನೀವೆಲ್ಲರೂ ಇಷ್ಟೊಂದು ಆಸಕ್ತಿಯಿಂದ, ಇಷ್ಟೊಂದು ಭಕ್ತಿಯಿಂದ, ಇಷ್ಟೊಂದು ಶ್ರದ್ಧೆಯಿಂದ, ಸಂಪೂರ್ಣವಾಗಿ ತ್ಯಾಗ ಮನೋಭಾವದಿಂದ ಆ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ಳಿಕತ್ತಿರಲ್ಲ. ನಿಮಗೇನಾದರೂ ಒಂದು ಜೀವನದೊಳಗೆ ಅವರ ಲೀಲೆಗಳ ಅನುಭವ ಆದಾಗ ಮಾತ್ರ ನೀವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯದ ಹೊರತಾಗಿ ಇರ್ಲಿಕ್ಕಂದ್ರಿಲ್ಲ. ಅಂದ್ರ ಸದ್ಗುರುನಾಥ ಅಥವಾ ಮಹಾಸ್ವಾಮಿ ಸಗುಣದಾಗೂ ಲೀಲೆಗಳನ್ನು ತೋರಿಸ್ತಾರ, ನಿರ್ಗುಣದಾಗೂ ತೋರಿಸ್ತಾರ. ಸಗುಣದಾಗ ತಾವೇ ತೋರಿಸಿದ್ರೆ ನಿರ್ಗುಣದಾಗ ಯಾರ ರೂಪದಿಂದಲೇ ಅಂಥ ಒಂದು ಅನುಭವ, ಅಂಥ ಒಂದು ಪ್ರಚೀತಿಗಳನ್ನು ನಿಮಗೆ ಕೊಡ್ತಿರ್ತಾರ. ಅಂಥ ಮಹಾಸ್ವಾಮಿ ಅಂತಲ್ಲಿ ಇರುವಂತಹ ಒಂದು ಸಾಮರ್ಥ್ಯ, ಅವರ ಸ್ಥಿತಿ, ಅವರ ಅಗಮ್ಯ ಏನಪ್ಪಾ ಅಂದ್ರೆ ಸ್ಥಿತಿ ಹೆಂಗಿತ್ತು ಅನ್ನುವಂಥದ್ದು ಮಹಾಸ್ವಾಮಿ ಅರ್ಥಾರ್ಥ ಸದ್ಗುರುಗಳು, ಆತ್ಮ ಸಾಕ್ಷಾತ್ಕಾರಿ ಬ್ರಹ್ಮಜ್ಞಾನಿ ಸದ್ಗುರುಗಳು ಮತ್ತು ಮಹಾಸ್ವಾಮಿ ಇವರೆಲ್ಲ ಭೇದ ಇರುವುದಿಲ್ಲ. ಇವ್ರದೆಲ್ಲ ಸ್ವರೂಪ ಏನದಲ್ಲ ಬ್ರಹ್ಮ ಸ್ವರೂಪನೇ ಇರ್ತದೆ. ಹಂಗ ಸದ್ಗುರುಗಳ ಒಂದು ಸ್ಥಿತಿ ಹೆಂಗಿರ್ತದೆ, ಸದ್ಗುರುಗಳ ಒಂದು ಮಹಿಮೆ ಹೆಂಗಿರ್ತದೆ, ಸದ್ಗುರುಗಳಿಂದ ಏನೆಲ್ಲ ಆಗ್ತದ, ಅವರಂತಲ್ಲಿ ಇರುವಂಥ ಸಾಮರ್ಥ್ಯ ಅಂತದ್ದು, ಇವೆಲ್ಲ ವಿಚಾರಗಳನ್ನ ಈ ಅಭಂಗದಲ್ಲಿ ದಾಸ ರಾಜಾರಾಮ್ ಮಹಾರಾಜರು ನಿಮಗೆ ತಿಳಿಸ್ಲಿಕ್ಕತ್ತಾರ. ವಾಸ್ತವಿಕವಾಗಿ ಈ ಅಭಂಗ 6 ಇದರಿಂದ ಕೂಡಿದ, 6 ಚರಣಗಳಿಂದ ಕೂಡಿದ. ಎಲ್ಲ ಅಭಂಗ 4 ಚರಣದ್ದು ಇದ್ರೆ ಇದು 6 ಚರಣದಿಂದ ಕೂಡಿದ. ಯಾಕಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಮಹಾಸ್ವಾಮಿ ಒಂದು ಲೀಲೆಗಳನ್ನ, ಅವರ ಒಂದು ಮಹಿಮೆಯನ್ನು ಎಷ್ಟು ಹೇಳಿದ್ರು ಕಡಿಮೆ ಅಂಥೇಳಿ ಅವರು ಇದೊಂದು ಅಭಂಗ ಒಂದು 2 ಚರಣ ದೊಡ್ಡದು ಮಾಡಿ ಆದರೆ ಹೆಚ್ಚು ವರ್ಣನ ಮಾಡಿದ್ದದ. ಸಂತೋಷಕ್ಕಾಗಿ, ಆನಂದಕ್ಕಾಗಿ, ಅದು ಜಗತ್ತಿಗೆ ತಿಳಿಲಿ, ಜಗತ್ತಿನ ಜೀವಿಗಳೆಲ್ಲ ಮಹಾಸ್ವಾಮಿಯ ಮೇಲೆ ಅಖಂಡ ಶ್ರದ್ಧೆಯನ್ನು ಇಡಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಅಭಂಗವನ್ನು ರಚ್ಯಾರ ಹೊರತಾಗಿ ಮತ್ತೇನೂ ಇಲ್ಲ. ಇದು ತಿಳಿಬೇಕು ಅನ್ನುವಂಥದ್ದು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಏನಪ್ಪಾ ಅಂದ್ರೆ ಒಂದು ಆಕಾಂಕ್ಷೆ. ಅದಕ್ಕೆ ಈ ಒಂದು ಅಭಂಗದ ಮೂಲಕ ತಮ್ಮ ಸಂದೇಶವನ್ನು ಕೊಡ್ತಾರ. ಆ ಅಭಂಗವನ್ನು ನಾನು ನಿಮ್ಮ ಮುಂದೆ ಅಂದು ಆಮೇಲೆ ಈ ಒಂದೊಂದು ಚರಣವನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಶ್ರೀರಾಮ್. ऐसी सामर्थ्याची परी काळ आज्ञावंदी शिरी, ऐसी सामर्थ्याची परी काळ आज्ञावंदी शिरी, येती पांगुळ्याची पाये अंध डोळे भरी पाये, येते पांगुळ्याची पाये अंध डोळे भरी पाये, ऐची सामर्थ्याची परी काळ आज्ञावंदी शिरी, वांजे लागे पुत्र होती विधवा नारी सौभाग्यवती, वांजे लागे पुत्र होती विधवा नारी सौभाग्य होती, मुके वेद हो पडती रंका केले हो गजपती, मुके वेद हो पडती रंका केले हो गजपती, ऐशी कामताची परी काळ आज्ञावंदी शिरी, ऐशी सामर्थ्याची परी काळ आज्ञावंदी शिरी, उचलो निदेती खडे माती, उचलो निदेशी खडे माती, त्यासी सोने होती, त्याची सोने रत्ने होती, त्याची सोने रत्ने होती, दास म्हणे चिदंबरा होशी दिनांच्या सोयरा, दास म्हणे चिदंबरा होशी दिनांच्या सोयरा, ऐशी सामर्थ्याची परी
काळ आज्ञा वंदिसिरी ऐसी सामर्थ्याची परी काळ आज्ञा वंदिसिरी काळ आज्ञा वंदिसिरी काळ आज्ञा वंदिसिरी औदुंबर निवासी भक्त अभिमानी राजाधिराज श्री सद्गुरु श्री वच्चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ ಶ್ರೀರಾಮ್. ನೋಡ್ರಿ, ಈ ಅಭಂಗ ಏನದ ಅಂದ್ರ ಐಸಿ ಸಾಮರ್ಥ್ಯಾची ಪರಿ ಕಾಳ ಆಜ್ಞಾ ವಂದಿಸಿರಿ ಏತಿ पांगुळ्यासी पाये अंधढोळे भरी पाहे वांजे लागे पुत्र होती विधवा नारी सौभाग्यवंती मूके वेद हो पडती रंका केले हो गजपती उचलोनी देशी खडे माती त्यासी सोने रत्ने होती दास म्हणे ಚಿದಂಬರ ಹೋಸಿ ದಿನಾಂಚ ಸೋಯರ. ಇವು ಎಲ್ಲಾನು 5 ಏನಪ್ಪಾ ಅಂದ್ರೆ ಚರಣದೊಳಗ ಸದ್ಗುರುಗಳ ಹಂತಲ್ಲೇ ಮಹಾಸ್ವಾಮಿ ಅಂತಲ್ಲಿ ಇರುವಂತಹ ಸಾಮರ್ಥ್ಯ ಎಂತದ ಅದ. ಅದು ಯಾರಿಂದಲೂ ನ ಭೂತೋ ನ ಭವಿಷ್ಯತಿ, ಯಾರಿಂದಲೂ ಆಗಲಾರದಂತಹ ಒಂದು ಕಾರ್ಯವನ್ನ ಸಮರ್ಥರಾದಂತಹವರು, ಬ್ರಹ್ಮ ಸ್ವರೂಪವನ್ನು ಹೊಂದಿದವರು, ಪರಿಪೂರ್ಣ ಏನಪ್ಪಾ ಅಂದ್ರೆ ಪೂರ್ಣ ಬ್ರಹ್ಮರು ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯದ. ಅಂಥ ಒಂದು ಸಾಮರ್ಥ್ಯ ನಮ್ಮ ಮಹಾಸ್ವಾಮಿ ಅಂತೆಲ್ಲದರಪ್ಪ. ಅದಕ್ಕೆ ನೀವು ಏನೂ ಮಾಡಬೇಡ್ರಿ, ಚಿದಂಬರ 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 ಅಂತೇಳಿ ಅಖಂಡ ಮಹಾಸ್ವಾಮಿಯ ನಾಮದೊಳಗೆ ನಿಮ್ಮ ಜೀವನವನ್ನು ಕಳೀರಿ. ಶ್ವಾಸ ಜೋಡಿ ನಾಮವನ್ನು ಪೂರ್ಣಿಸ್ರಿ. ಸದಾ ಮಹಾಸ್ವಾಮಿಯ ಚಿಂತನದೊಳಗಿರ್ರಿ. ಅವರ ಒಂದು ಅವತಾರ ಕಾರ್ಯದ ಚಿಂತನದೊಳಗಿರಿ. ಅವರು ಮಾಡಿದಂತಹ ಲೀಲೆಗಳನ್ನ ನೀವು ಮೆಲಕ್ ಹಾಕೋತ ಇರ್ರಿ. ಅದು ಈಗೂ ಆಗ್ತಾನಂತ ಖಾತ್ರಿ ಇಟ್ಟು ಶ್ರದ್ಧಾ ಇಟ್ಟು ನೀವು ಭಕ್ತಿ ಮಾಡ್ರಿ. ಹಿಂಗ ಮಾಡ್ಲಿ ಅನ್ನುವಂಥ ಉದ್ದೇಶಕ್ಕೆ ಅವರಂತಾರ ಎಂಥ ಒಂದು ಸಾಮರ್ಥ್ಯ ಇತ್ತು ನಮ್ಮ ಮಹಾಸ್ವಾಮಿ ಅಂತೇಳಿ. ಅಂದ್ರ ಐಸಿ ಸಾಮರ್ಥ್ಯಾಚಿ ಪರಿ, ಅವರ ಸಾಮರ್ಥ್ಯದ ಪರಿ ಹೆಂಗಂದ್ರ ಕಾಳ ಆಜ್ಞಾ ವಂದಿಸಿರಿ ಅಂದ್ರ ಕಾಲನೇ ಅವ್ರ ಮುಂದಕ್ಕೆ ಕೈ ಮುಕ್ಕೊಂಡು ನಿಂದಿರ್ತಿದ್ದಂತ ಮಹಾಸ್ವಾಮಿ ಮುಂದ. ಕಾಲನೇ ಅಂದ್ರೇನು? ಮಹಾಕಾಲ. ನಮ್ಮನ್ನ ಕಾಲನ ಒಂದು ನಿಯಂತ್ರಣದೊಳಗೆ ನಾವೆಲ್ಲ ಬದುಕಲಿಕ್ಕತ್ತೇವು. ಆ ಕಾಲನ ಒಂದು ಕರೆ ಬಂದಾಗ ಯಾರಿಂದನೂ ಅದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಏಕಾ ಜನಾರ್ದನಿ ಇದು ತುಕಾಮಣೆ ಏನಂತಾರಂದ್ರ ಅದು ತುಕಾಮಣೆ ಇರ್ಲಿ, ಅದ್ ನೋಡು ಹಿಂದಾಗಡೆ. ಕಾಳ ಆಜ್ಞಾ ವಂದಿಸಿರಿ. ಕಾಲನೇ ಏನಪ್ಪಾ ಅಂದ್ರ ಅವ್ರು ಕೈ ಮುಕ್ಕೊಂಡು ನಿಂದಿರ್ತಾನ. ಇವ್ರು ತಗೊಂಡು ಹೋಗಂದ್ರೆ ತಗೊಂಡು ಹೋಗ್ತಾನ, ಇರ್ಲಿಕ್ಕಂದ್ರೆ ಸುಮ್ಮ ಬಿಟ್ಟು ಹೋಗ್ತಾನ. ನಿಮ್ಮ ಆಜ್ಞಾ ಏನ್ ಮಹಾಸ್ವಾಮಿ, ನಿಮ್ಮ ಆಜ್ಞೆ ಏನು ಭಗವಂತ ಅಂತೇಳಿ ಕೇಳ್ಕೊಂಡು ಕೈ ಮುಕ್ಕೊಂಡು ನಿಂದಿರ್ತಾನಂತ. ನೋಡ್ರಿ ಎಂಥದ್ದಿರ್ಬೇಕು. ಅದಕ್ಕೆ ಇವರು ಸುಭಾಷಿತಗಾರ ಅಂತಾರ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಇಷ್ಟೇ ಇದ್ರೊಳಗಿನ ಸದ್ಗುರುಗಳು ಅಂತಲ್ಲಿ ಎಂಥ ಒಂದು ಸಾಮರ್ಥ್ಯ ಇರ್ತದ. ಆ ಮಹಾಸ್ವಾಮಿ ಅಂತಲ್ಲಿ ಎಂಥ ಸಾಮರ್ಥ್ಯ ಇರ್ತದ ಅಂದ್ರ ಮೂಕಂ ಕರೋತಿ ವಾಚಾಲಂ, ಮೂಕನಿಂದ ಮಾತಾಡಿಸುವಂತ ಸಾಮರ್ಥ್ಯ ಅವ್ರಂತಲ್ಲಿ ಇರ್ತದ, ಮೂಕನನ್ನ. ಆಮೇಲೆ ಪಂಗುಂ ಲಂಘಯತೆ ಗಿರಿ, ಕುಂಟನನ್ನ ಗಿರಿಯನ್ನಾದರೂ ಹೊತ್ಸುವಂತ ಸಾಮರ್ಥ್ಯ ಆ ಸದ್ಗುರುನಾಥಂತಲೇ ಆ ಮಹಾಸ್ವಾಮಿ ಅಂತಲೇ ಅದರಪ್ಪ. ಯತ್ಕೃಪಾ ತಮಹಮ್ಮೊಂದೆ, ಅವ್ರ ಕೃಪಾ ಒಂದ ಆಗ್ಬಿಡ್ತು ಅಂದ್ರ ಪರಮಾನಂದ ಮಾಧವಂ, ತಮ್ಮ ಸ್ವರೂಪವನ್ನೇ ಅವರು ನಮಗ ತೋರಿಸ್ತಾರ. ಇಂಥ ಒಂದು ಮಹಾನ್ ಏನಪ್ಪಾ ಅಂದ್ರ ಸಾಮರ್ಥ್ಯ ಉಳ್ಳವ್ರು ಇರ್ತಾರೆ ಸದ್ಗುರುಗಳು ಮಹಾಸ್ವಾಮಿಗಳು ಅಂಥೇಳಿ ಅವ್ರು ಹೇಳ್ತಾರ. ಅದನ್ನೇ ನೋಡ್ರಿ, ಅಂದ್ರ ಎಲ್ಲರಿಗೂ ಇದು ಪ್ರಚಿತಿ ಆಗ್ಯದ, ಇದು ಅನುಭವಕ್ಕೆ ಬಂದದ. ಇವರು ಬಸವಣ್ಣವ್ರು ಅಂತಾರ, ನೀನೊಲಿದರೆ ಕೊರಡು ಕೊನರುವದಯ್ಯ, ನೀನೊಲಿದರೆ ಕೊರಡು ಕೊನರುವದಯ್ಯ, ನೀನೊಲಿದರೆ ಬರಡು ಹಯನಾಹುದಯ್ಯ, ನೀನೊಲಿದರೆ ಬರಡು ಹಯನಾಹುದಯ್ಯ, ನೀನೊಲಿದರೆ ಕೊರಡು ಕೊನರುವದಯ್ಯ, ನೀನೊಲಿದರೆ ಕೊರಡು ಕೊನರುವದಯ್ಯ,
ನೀನೊಲಿದರೆ ಬರಡು ಹಯನಾಹುದಯ್ಯ, ನೀನೊಲಿದರೆ ಬರಡು ಹಯನಾಹುದಯ್ಯ, ನೀನೊಲಿದರೆ ಕೊರಡು ಕೊನರುವದಯ್ಯ, ನೀನೊಲಿದರೆ ವಿಷವು ಅಮೃತವಾಹುದಯ್ಯ, ನೀನೊಲಿದರೆ ವಿಷವು ಅಮೃತವಾಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು, ನೀನೊಲಿದರೆ ಸಕಲ ಪಡಿ ಪದಾರ್ಥವು, ಇದರಲ್ಲಿಪ್ಪವು ಕೂಡಲ ಸಂಗಮ ದೇವಾ, ಇದರಲ್ಲಿ ಇಪ್ಪವು ಕೂಡಲ ಸಂಗಮ ದೇವಾ, ನೀನೊಲಿದರೆ ಕೊರಡು ಕೊನರುವದಯ್ಯ, ನೀನೊಲಿದರೆ ಕೊರಡು ಕೊನರುವದಯ್ಯ. ನೋಡ್ರಿ ಅವ್ರಂತಾರ, ಗುರುನಾಥ ನೀನು ಒಲದ್ರ ಕೊರಡು ಕೊನರುವುದಯ್ಯ, ಒಣ ಕಟ್ಟಿಗೆನೂ ಸಹಿತ ಚಿಗಿಲಿಕ್ ಶುರು ಮಾಡ್ತದ, ಇಂಥ ಒಂದು ಸಾಮರ್ಥ್ಯ ನಿನ್ನಂತಲ್ಲದ ಅಂತ. ಆಮೇಲೆ ನೀನೊಲಿದರೆ ಬರಡು ಹಯನಾಹುದಯ್ಯ, ನೀ ಒಲದೆ ಅಂದ್ರ ಹಿಂಡಲಾರದಂತ ಎಮ್ಮೆ ಆಕಳ ಮೊದಲು ಮಾಡಿಕೊಂಡ ಹಿಂಡಲಿಕ್ ಶುರು ಮಾಡಿಬಿಡ್ತಾವ. ಇನ್ನು ನೀನೊಲಿದರೆ ವಿಷವು ಅಮೃತವಾಹುದಯ್ಯ, ನೀ ಒಲದಿ ಅಂದ್ರ ನೀ ಕೊಟ್ಟಂತ ನೀ ಒಲದಿ ಅಂದ್ರ ವಿಷ ಇದ್ರು ಸಹಿತ ಅದು ಅಮೃತ ಆಗ್ತದಪ್ಪ. ನೀನೊಲಿದರೆ ಸಕಲ ಪಡಿ ಪದಾರ್ಥವು, ನೀ ಒಲದಿ ಅಂದ್ರ ಈ ಸೃಷ್ಟಿಯೊಳಗಿರುವಂತಹ ಎಲ್ಲ ಏನಪ್ಪಾ ಅಂದ್ರೆ ವಸ್ತು ವಿಚಾರಗಳು ವಿಷಯಗಳು ಎಲ್ಲನೂ ಏನಪ್ಪಾ ಅಂದ್ರ ಪಡಿ ಪದಾರ್ಥ ಎಲ್ಲ ಇದು ನಿನ್ನ ಇಚ್ಛೆಯ ಪೂರ್ತಿ ಮಾಡುವಂತ ಸಾಮರ್ಥ್ಯ ಆ ಸದ್ಗುರುನಂತಲ್ಲಿದ್ದಾವ. ಇದರಲ್ಲಿಪ್ಪು ಕೂಡಲ ಸಂಗಮ ದೇವ, ಸದ್ಗುರುನಾಥನ ಒಲಿಮೆಯೊಳಗೆ ಇಷ್ಟೊಂದು ತಾಕತ್ತದ ಅಂತೇಳಿ ಅವ್ರು ಹೇಳ್ತಾರ. ಇನ್ನ ಇರ್ಲಿ, ಅಭಂಗದ 1ನೇ ಚರಣದ ಇವರು ಏನ್ ಹೇಳ್ತಾರ ರಾಜಾರಾಮ್ ಮಹಾರಾಜರು ಅಂದ್ರ, ಐಸಿ ಸಾಮರ್ಥ್ಯಾಚಿ ಪರಿ ಕಾಳ ಆಜ್ಞಾ ವಂದಿಸಿರಿ, ಐಸಿ ಸಾಮರ್ಥ್ಯಾಚಿ ಪರಿ ಕಾಳ ಆಜ್ಞಾ ವಂದಿಸಿರಿ. ಇಂಥ ಒಂದು ಮಹಾಸ್ವಾಮಿಯ ಸಾಮರ್ಥ್ಯದ ಆ ಪರಿ ಹಂಗದ ಅಂದ್ರ ಕಾಳ ಆಜ್ಞಾ, ಕಾಲನು ಮಹಾಸ್ವಾಮಿ ಮುಂದೆ ಕೈ ಮುಕ್ಕೊಂಡು ನಿಂದಿರ್ತಾನ, ಆಜ್ಞಾ ಅವ್ರು ಏನು ಮಾಡ್ತಾರ ಅದನ್ನ ಶಿರಸ ವಹಿಸಿ ಪಾಲಿಸ್ತಾನ. ಇಂಥ ಒಂದು ಏನಪ್ಪಾ ಅಂದ್ರೆ ಸಾಮರ್ಥ್ಯ ಮಹಾಸ್ವಾಮಿ ಅಂತಲ್ಲದ, ಸದ್ಗುರುಗಳಂತಲ್ಲದ. ಅದಕ್ಕೆ ನೋಡ್ರಿ, ಸದ್ಗುರುಗಳಿಗಾಗ್ಲಿ ಮಹಾಸ್ವಾಮಿ ಆಗಲಿ ಹಿಂದ ಶ್ರೀ ಸದ್ಗುರು ಸಮರ್ಥ ಅಂತ ಹೇಳಿಸ್ತಾರ. ಈ ಸಮರ್ಥ ಅನ್ನುವಂಥ ಪದ ಕೇವಲ ಸದ್ಗುರುನಾಥನ ಒಂದು ಸ್ಥಿತಿಗೆ ಹೋದವರು, ಆ ಬ್ರಹ್ಮ ಸ್ವರೂಪದಲ್ಲಿ ಲೀನಾದವರಿಗೆ ಮಾತ್ರ ಇದನ್ನ ಹಚ್ತಾರ. ಯಾಕಂದ್ರೆ ಸಮರ್ಥ ಅಂದ್ರೆ ಎಲ್ಲದರೊಳಗೂ ಸಮರ್ಥ, ಎಲ್ಲದರೊಳಗೂ ಅಂದ್ರೆ ಸಾಮಾನ್ಯ ಅಲ್ಲ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಯಾರ ಆಧೀನದೊಳಗವ, ಬ್ರಹ್ಮ ವಿಷ್ಣು ಮಹೇಶ್ವರರು ಯಾರ ಆಧೀನದ ಪ್ರಕಾರ ಕಾರ್ಯವನ್ನು ಮಾಡ್ಲಿಕ್ಕತ್ತಾರ, ಅನಂತೇನು 33 ಕೋಟಿ ದೇವತೆಗಳು ಸಹ ಯಾರ ಆಜ್ಞೆ ಪ್ರಕಾರ ಕಾರ್ಯ ಮಾಡ್ಲಿಕ್ಕತ್ತಾರ, ಸೂರ್ಯ ಚಂದ್ರಾದಿಗಳು ಇಂಥ ಒಂದು ಕಾರ್ಯವನ್ನು ಯಾರ ಒಂದು ಸಂಕಲ್ಪ ಮಾತ್ರದಿಂದ ಆಜ್ಞೆ ಮೇರೆಗೆ ಮಾಡ್ತಿರ್ತಾರಲ್ಲ, ಅದೆಲ್ಲ ಆಜ್ಞೆ ಯಾರಿಂದ ಅಂದ್ರೆ ಬ್ರಹ್ಮ ಸ್ವರೂಪಿ ಮಹಾಸ್ವಾಮಿ ಆಜ್ಞೆ ಮೇಲೆ ಆಗ್ತಂತ. ಅಂಥ ಒಂದು ಏನಪ್ಪಾ ಅಂದ್ರೆ ಸಾಮರ್ಥ್ಯ ನನ್ನ ಮಹಾಸ್ವಾಮಿದರಪ್ಪ. ಅದಕ್ಕೆ ಮಹಾಸ್ವಾಮಿಯ ನಾಮವನ್ನು ಭಕ್ತಿಯಿಂದ ನೆನೀರಿ ಅನ್ನುವಂಥದ್ದು ರಾಜಾರಾಮ್ ಮಹಾರಾಜರಿಗೆ ಹೇಳಬೇಕಾಗಿದೆ. ಇನ್ನ ಇದು ಹೆಂಗದ ಅಂದ್ರೆ ಇದು ನಮ್ಮಂಥವ್ರಿಗೆ ಗೊತ್ತಾಗೋದಿಲ್ಲ, ಆದ್ರೆ ಕೆಲವೊಂದು ಪ್ರಸಂಗದೊಳಗೆ ಅದು ಇದಕ್ಕೆ ಬರ್ತದ. ಹಂಗ ಮಹಾಸ್ವಾಮಿ ಇದ್ರೊಳಗೆ ಸತ್ತ ಎತ್ತನು ಬದುಕಿಸಿದವನು ಮೃತ್ಯುಂಜವನವನು ಅಂತೇಳಿ ಆ ಪದನೊಳಗೆ ಚಿದಂಬರ ಲೀಲೆ ಪದಗಳೊಳಗೆ ಅವ್ರು ಬರ್ದಾರ ನೋಡ್ರಿ. ಸತ್ತ ಎತ್ತನು ಬದುಕಿಸಿದವನು ಮೃತ್ಯುಂಜಯನಿವನು ಅಂತೇಳಿ. ಅಂದ್ರೆ ಏನು, ಮೃತ್ಯುವಿನ ಜಯ ಅಂದ್ರೆ ಎತ್ತ ಸತ್ತ ಬೆಡಸೂರೊಳಗೆ ಶಿವಲಿಂಗವನ್ನು ಸ್ಥಾಪನಾ ಮಾಡಲಿಕ್ಕೆ ಮಹಾಸ್ವಾಮಿ ಸಣ್ಣ ಹುಡುಗಿದ್ದಾಗ ಹೋದಾಗ ಅದು ಇಲ್ಲದ್ದೇ ಏನಪ್ಪಾ ಅಂದ್ರೆ ಒಂದು ಅಪವಾದದಿಂದ ಮಾರ್ತಾಂಡ ದೀಕ್ಷಿತರು ತಪ್ಪು ಇದು ಕೊಟ್ಟಾರ ಅಂತೇಳಿ ಅಲ್ಲೇ ಬ್ರಾಹ್ಮಣರು ಕಿರಿಕಿರಿ ಮಾಡ್ಕೊಂಡಾಗ ಇದೇನಪ್ಪಾ ಅಂದ್ರೆ ಇದ್ರ ಮೂರ್ತದ ಕೆಟ್ಟ ಮೂರ್ತದ ಅಂದಾಗ ಅಕಸ್ಮಾತ್ ಎತ್ತನು ತಿರ್ಕೊಡ್ತದ. ಆವಾಗ ಮಹಾಸ್ವಾಮಿ ಅಂತಾನ, ನಮ್ಮ ತಂದೆಯವ್ರು ಹಿಂಗ್ಯಾಂಗ ಕೊಡ್ಲಿಕ್ಕೆ ಸಾಧ್ಯದ ಈ ಮೂರ್ತ ಅಂಥೇಳಿ ಆ ಸತ್ಯ ಎತ್ತನನ್ನ ಬದುಕಿಸಿದ್ದು ನಿಮಗೂ ಎಲ್ಲ ಗೊತ್ತದ. ಇನ್ನ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು
ಅವ್ರದ್ದು ಒಂದು ದೃಷ್ಟಾಂತ. ಇವತ್ತು ಯಾಕಂದ್ರೆ ಈ ಅಭಂಗದೊಳಗೆ ದೃಷ್ಟಾಂತಗಳನ್ನ ಆಗಿದ್ದ ದೃಷ್ಟಾಂತಕ ಇವು ಸಿದ್ಧಾಂತಗಳೇ. ಅವನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡಿದ್ವಿ ಅಂದ್ರೆ ಮತ್ತಷ್ಟು ನಮ್ಮಲ್ಲಿ ಏನ್ ದೃಷ್ಟಾಂತಗಳನ್ನ ಯಾಕೆ ಕೊಡುದು, ಸಿದ್ಧಾಂತಗಳನ್ನ ಯಾಕೆ ಕೊಡುದು ಅಂತಂದ್ರ ಇದು ಆಗ್ಯದ ಅನ್ನುವಂತ ಪ್ರೂಫ್ ಇರ್ತದ. ಹಂಗ ಸಮರ್ಥ ರಾಮದಾಸ್ ಮಹಾರಾಜರು ಸಣ್ಣ ಹುಡುಗಿದಾಗ 8-12ನೇ ವರ್ಷ ಲಗ್ನ ಸಮಯದೊಳಗ ಅಂತರ್ಪಟ ಸರಿಸಿ ಹೋಗ್ತಾನ, ದೂರ ಓಡಿ ಹೋಗ್ತಾರ. ಓಡಿ ಹೋಗಿ ಎಲ್ಲಿ ಹೋಗ್ತಾರ ಅಂದ್ರೆ ನಾಸಿಕದೊಳಗೆ ಗೋದಾವರಿ ತೀರದೊಳಗ ಏನಪ್ಪ 12 ವರ್ಷ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನುವಂತ ನಾಮಸ್ಮರಣೆ ಒಂದು ತಪವನ್ನ ಮಾಡ್ತಾರ ಅವರು. ಇದು ಎಲ್ಲರಿಗೂ ಗೊತ್ತದ. ಆದ್ರೂ ನಿಮಗೆ ಹೇಳ್ಬೇಕಂದ್ರ 12 ವರ್ಷದ ಹುಡುಗ ಅಲ್ಲಿ ಒಂದು ಗವಿ ಒಳಗಿರ್ತಾನ. ನಾಸಿಕದೊಳಗ ಪಂಚವಟಿ ಅಂತದ, ಅಲ್ಲಿ ಒಂದು ಗವಿ ಒಳಗಿರ್ತಾನ. ದಿವಸ ಸಂಜೆ ನಸಿಕ್ಲೆ 5 ಗಂಟೆಗೆ ಹೋಗಿ ನದಿಯೊಳಗೆ ನಿಂತ್ರ ಸೊಂಟದ ಮಠ ನೀರಿನೊಳಗೆ ನಿಂತು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಹೇಳಿ ಅವ್ರ ನಾಮಸ್ಮರಣೆ ಮಾಡ್ಲಿಕ್ಕತ್ರ ಮಧ್ಯಾಹ್ನ 2 ಗಂಟೆ ತನಕ ಅಲ್ಲಿಂದ ಕದಲುದಿಲ್ಲ, ನಿಂತ ಜಾಗದಿಂದ ಕದಲುದಿಲ್ಲ. ಟೊಂಕದ ಮಠ ನೀರಿದ್ರು ಒಳಗೆಲ್ಲ ಗೀನ ಶರೀರಕ್ಕೆ ಕಸ್ತಿರ್ತಾವ. ಆದ್ರೂ ಸಹಿತ ಅಲಿಗಾಡದ, ಆಮೇಲೆ ಅಂಥ ಒಂದು ಏಕಾಗ್ರತೆ ತಪ್ಪಿಸ್ಕೊಳಾರ್ದ ಮಾಡಿದಂಥ ಸಮರ್ಥ ರಾಮದಾಸ್ ಮಹಾರಾಜರು ಸಾಮಾನ್ಯ ಅಲ್ಲ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತದ. ಯಾಕಂದ್ರೆ ಅಂಥ ಒಂದು ಪುರಸ್ಕರಣ ಮಾಡಬೇಕಾದ್ರೆ ಎಂಥ ಒಂದು ನಿಷ್ಠಾ ಬೇಕು, ಎಂಥ ಒಂದು ನಿಸ್ಸಂಗತನ ಬೇಕು ಅನ್ನುವಂಥದ್ದನ್ನ ಕಲ್ಪನಾ ಮಾಡ್ಕೊಳಿಕ್ಕಾಗೋದಿಲ್ಲ. ನಾವೀಗ ಬರೇ ನಿಂತು ಒಂದು ಅರ್ಧ ತಾಸು ನಿಂತು ಧ್ಯಾನ ಮಾಡ್ರಿ ಮನೆಯಾಗೆ ಅಂತಂದ್ರು ಸಹಿತ, ಗುಡಿಯಾಗೆ ಅಂತಂದ್ರು ಸಹಿತ ಅರ್ಧ ತಾಸು ನಿಂದ್ರು ನಮ್ಮ ಕೈಲೇ ಆಗುದಿಲ್ಲ. ಯಾಕಂದ್ರೆ ಸಂಕಲ್ಪ ಸಾಮರ್ಥ್ಯ ನಮ್ಮದು ಕೊರತೆ ಅದ, ಉತ್ಸಾಹ ಕೊರತೆ ಅದ, ಭಗವಂತನ ಒಂದು ಸಾಕ್ಷಾತ್ಕಾರದ ಆವಡದ ಕೊರತೆ ಅದ. ಏನಪ್ಪಾ ಅಂದ್ರ ಮಾಡಬೇಕು ಅಂತ ಮಾಡೋದು ಖರೆ, ಆದ್ರ ಹಠಕ್ ಬಿದ್ದು ಭಗವಂತನ ಮಹಾಸ್ವಾಮಿ ದರ್ಶನ ಮಾಡ್ಕೊಂಡೇ ತೀರ್ತನಿ ಅಂತೇಳಿ ನಿಂದ್ರುದೇನು ಸಾಮಾನ್ಯ ಇಲ್ಲ. ಅಂತ ಒಂದು ಇದು ಸಮರ್ಥರು ಅಂತದ್ ಮಾಡ್ತಾರೆ. ಎಷ್ಟಾಗಿರ್ತದ 3 ವರ್ಷ 3 ವರ್ಷ ಆಗಿರ್ತದ ತಪಶ್ಚರ್ಯ ಶುರು ಮಾಡ್ಲಿಕ್ಕತ್ತಾಗ 3 ವರ್ಷ ಆಗಿರ್ತದ. 3 ವರ್ಷದಾಗ ಒಂದು ಅದ್ಭುತ ಘಟನಾ ಘಟಿಸ್ತದ. ನಿಮಗೆಲ್ಲ ಗೊತ್ತಿದ್ರು ಇರ್ಬೇಕು. ಆದ್ರೂ ಸಹಿತ ನಾವು ಮತ್ತೊಮ್ಮೆ ಸದ್ಗುರುಗಳ ಸಾಮರ್ಥ್ಯ ಹೆಂಗಿರ್ತದ. ಯಾಕಂದ್ರ ಇಲ್ಲಿ ಇವ್ರು ಏನಂತಾರ, ಕಾಲ ಆಜ್ಞಾ ವಂದಿಸಿರಿ. ಕಾಲನೇ ಆಜ್ಞಾ ಕೈ ಮುಕ್ಕೊಂಡು ನಿಂತಿರ್ತಾನ. ಅಂಥದ್ದು ಅವಾಗ ಏನಾಗ್ತದಂದ್ರ ಆ ಒಂದು ಎಲ್ಲಿ ಇವ್ರು ತಪಸ್ಸರಿ ಮಾಡ್ತಿರ್ತಾರ ಅಲ್ಲಿಂದ 2 ಕಿಲೋಮೀಟರ್ದಾಗ ಒಂದು ದಶಪಂಚಕ ಅನ್ನುವಂತ ಒಂದು ಹಳ್ಳಿ ಅದ ರೀ. ದಶಪಂಚಕ ಆ ಹಳ್ಳಿ ಹೆಸರೇನು ದಶಪಂಚಕ. ಅಲ್ಲಿ ಒಬ್ಬ ಕುಲಕರ್ಣಿ ಅಂದ್ರೇನು, ಕುಲಕರ್ಣಿ ಅವಾಗ ಕುಲಕರ್ಣಿಕೆ ನಡೀತಿತ್ತಲ್ಲ, ಕುಲಕರ್ಣಿ ಇರ್ತಾರ. ಅವ್ರು ಇಂಥ ಒಂದು ಸಾತ್ವಿಕ ಮತ್ತು ಭಗವದ್ ಭಕ್ತರು, ಪರೋಪಕಾರಿ ಒಂದು ಇದು ಅವ್ರ ಗುಣ. ಇಂಥ ಒಂದು ಹಿಂಗಾಗಿ ಆ ಊರ ಜನರೆಲ್ಲ ಯಾಕ ಸುತ್ತಮುತ್ತಲ ಹಳ್ಳಿಯಾಗ ಮೊದಲು ಮಾಡ್ಕೊಂಡು ಅವ್ರ ಮೇಲೆ ಅಂಥದ್ದೊಂದು ಭಕ್ತಿ ನಿರ್ಮಾಣ ಆಗ್ತದೆ. ನಾವು ಎಲ್ಲಿ ತನಕ ಜಗತ್ತಿನ ಜೀವಿಗಳಿಗಾಗಿ ಮತ್ತೊಬ್ಬ ಏನಪ್ಪಾ ಅಂದ್ರೆ ಜನರಿಗಾಗಿ ನಾವು ಬದುಕುದಿಲ್ಲ, ಅಲ್ಲಿ ತನಕ ಯಾರು ನಮ್ಮನ್ನು ಪ್ರೇಮ ಮಾಡೋದಿಲ್ಲ. ಸ್ವಾರ್ಥ ಅನ್ನುವಂಥದ್ದು ನಮ್ಮನ್ನ ಎಲ್ಲರಿಂದ ದೂರ ಮಾಡಿಬಿಟ್ಟಿರ್ತದ. ಆದ್ರ ಆ ಕುಲಕರ್ಣಿ ಹೆಂಗಿದ್ದಂದ್ರ ಯಾರೇ ದುಃಖದೊಳಗಿದ್ರು ಸಹಿತ ಅದಕ್ಕೆ ಸ್ಪಂದನ ಮಾಡ್ತಿದ್ದ, ಅದಕ್ಕೆ ಉಪಾಯ ಮಾಡ್ತಿದ್ದ, ಅದಕ್ಕೆ ಏನ್ ಹೇಳ್ಬೇಕಂದ್ ಹೇಳ್ತಿದ್ದ. ತಾನೇ ಸ್ವತಃ ಕಷ್ಟಪಟ್ಟ ಅವ್ರಿಗೆ ಆ ಸಂಕಷ್ಟದಿಂದ ದೂರ ಮಾಡ್ತಿದ್ದ. ಇಂಥ ಗುಣ ಇದ್ದವಾಗ ಅಕಸ್ಮಾತ್ ಕರ್ಮಭೋಗ ವ್ಯಾಧಿ ರೂಪದಿಂದ ಅವನು ಕಾಡ್ಲಿಕ್ಕತ್ತು. ಅವಾಗ ಕುಷ್ಠರೋಗ ಆತ್ರಿ. ಇದು ಕುಷ್ಠರೋಗ ಅಲ್ಲ, ಟಿಬಿ ಆತು. ಟಿಬಿ ಅಂದ್ರೆ ಈಗ ಅದಕ್ಕೆಲ್ಲ ಔಷಧ ಅವ, ಅವಾಗ ಔಷಧ ಇದ್ದಿದ್ದಿಲ್ಲ. ಟಿಬಿಗೆ ಈಗ ಹೆಂಗ ಆತಂದ್ರ ಆ ಟಿಬಿಗೆ ಎಲ್ಲಾ ಕಡೆ ತೋರಿಸಿದ್ರು, ನಾಟಿ ಔಷಧ ಮಾಡಿದ್ರು, ಅದು ಕಡಿಮೆ ಆಗ್ಲಿಲ್ಲ. ಕಡಿಕ ಅದ್ರೊಳಗೆ ಕೊನೆ ಉಸಿರು ಇಳಿಯೋದು ಬಿಟ್ರು ಕುಲಕರ್ಣಿಯರವರು. ಆವಾಗ ಜನರು ಎಲ್ಲ ಎಷ್ಟೊಂದ ಶೋಕ ತತ್ಪರ ಆದ್ರಂದ್ರ ಏನಾದ್ರೂ ಸಹಿತ ತಿರುಗಿ ಬರ್ಲಾರ್ದಲ್ಲ. ಆವಾಗ ಆ ಕುಲಕರ್ಣಿಯನ್ನ ಸಿದ್ಗಿ ಮೇಲೆ ಕಟ್ಕೊಂಡು ಹೋಗಿ ದಹನ ಮಾಡ್ಲಿಕ್ಕೆ ಸಮರ್ಥರು ಎಲ್ಲಿ ತಪಸ್ಸರ ಮಾಡ್ತಿದ್ರು ಅದೇ ಜಾಗದಾಗ ಅಲ್ಲೇ ಅಲ್ಲಿ ದಹನ ಮಾಡುವಂತ ಜಾಗ ಇತ್ತು. ಅಲ್ಲಿ ತಗೊಂಡು ಬರ್ತಾರ. ಆವಾಗ ಅವ್ರ ಆ ಕುಲಕರ್ಣಿ ಅವರ ಮನಿಯವರು ಪತ್ನಿ ಅವ್ರು ಮಹಾಸಾಧ್ವಿ, ಮಹಾಭಗವದ್ ಭಕ್ತರು. ಆಕೆಂತಾಳ, ನಾವು ಅವಾಗ ಸಹಗಮನ ಪದ್ಧತಿ ಇತ್ತು, ನಾ ಸಹಗಮನ ಹೋಗ್ಬಿಡ್ತೇನೆ ಅವ್ರ ಜೋಡಿ ಅಂತೇಳಿ ಸಹಗಮನದ ಒಂದು ಇದು ಹಾಕೊಂಡು ಎಲ್ಲ
ಇದು ಮಾಡ್ಕೊಂಡು ಅವ್ರು ಮುಂದೆ ತಗೊಂಡು ಹೊಂಡಿರ್ತಾರೆ, ಇವ್ರು ಹಿಂದಿಂದ ಬೆನ್ನು ಹತ್ತಿರ್ತಾಳ. ಆವಾಗ ಈ ಏನೇ ಇಲ್ಲಿ ತಪಸ್ಸರ್ ಮಾಡುವಂತ ಜಾಗ ಇರ್ತಲ್ಲ, ಅಲ್ಲಿ ಮಗ್ಗಲ ಒಂದು ಗಿಡದ ತಳಗ ಸಮರ್ಥ ರಾಮದಾಸ್ ಮಹಾರಾಜರು ಕೂತಿರ್ತಾರ. ಅವ್ರು ಅವಾಗಿನ್ನ ಸಮರ್ಥರು ಅಂತ ಹೆಸರಿರುದಿಲ್ಲ ಏನ್ರಿ, ಬರೇ ರಾಮದಾಸರ ಅಂತ ಇರ್ತದ. ಆವಾಗ ಅಲ್ಲಿ ಕೂತಿರ್ತಾರ. ಕೂತಾಗ ಆ ತಾಯಿ ದೃಷ್ಟಿ ಆ ಯೋಗಿ ಮೇಲೆ ಬೀಳ್ತದ. ನೋಡ್ತಾರರು, ಆಹಾ ಎಂಥ ಒಂದು ಯೋಗಿ, ಹೆಂಗೂ ನಾನು ನನ್ನ ಗಂಡನ ಜೋಡಿ ಸಹಗಮನ ಹೋಗ್ಲಿಕ್ಕತ್ತನಿ, ಈಗ ಅವ್ರ ದರ್ಶನ ತಗೊಂಡೋಗ್ಬೇಕು ಕೊನೆಯದಾಗಿ ಅಂತೇಳಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡಿದ ಕೂಡಲೇ ರಾಮನ ಧ್ಯಾನದಾಗಿರುವಂತಹ ಸಮರ್ಥರು ಅಷ್ಟಪುತ್ರ ಸೌಭಾಗ್ಯವತಿ ಅಂತೇಳಿ ಅವರು ಆಶೀರ್ವಾದ ಮಾಡಿಬಿಡ್ತಾರ. ಹಿಂದಾಗಡೆ ಅಕ್ಕಿಗೆ ಒಂದು ನಮೂನಿ ಮಜ್ಗೂರು ಅನ್ನಿಸ್ತದ. ಕಣ್ಣು ತೆಗೆದು ನೋಡ್ತಾರ, ಮಹಾರಾಜ್ ಇದು ಏನು ಆಶೀರ್ವಾದ ಮಾಡಿದ್ರಿ, ನನ್ನ ಗಂಡನ ಜೊತೆ ಸಹಗಮನ ಹೊಂಟ್ಲಿಕ್ಕೆ ನಾವು ಹೊಂಟನಿ, ಈಗ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿದ್ರಲ್ಲ, ಇದು ಹೆಂಗೆ ಈ ಜನ್ಮದಾಗ ಸಾಧ್ಯದ, ಇದು ಈ ಜನ್ಮದ್ದು ಇನ್ನು ಮುಂದಿನ ಜನ್ಮದ್ದು ಅಂತೇಳಿ ಕೈ ಮುಕ್ಕೊಂಡು ನಿಂದಿರ್ತಾಳ. ಆವಾಗ ತಾಯಿ, ನೋಡವ, ನಾನು ರಾಮನ ಧ್ಯಾನದೊಳಗೆ ಇದ್ದಾಗ ನಾನು ನೋಡುದಿಲ್ಲ, ರಾಮನೇ ನುಡಿಸ್ಯಾನ ಅಂದಾಗ ರಾಮನ ವಾಣಿ ರಾಮನ ಬಾಣ ಇವು ಯಾವಾಗೂ ಸುಳ್ಳು ಇದು ಆಗುದಿಲ್ಲ, ವ್ಯರ್ಥ ಹೋಗುವುದಿಲ್ಲ, ನಡಿ ಎಲ್ಲಿ ದಹನ ಮಾಡ್ಲಿಕ್ಕತ್ತಾರ ಅಂತೇಳಿ ಕಮಂಡಲ ತಗೊಂಡು ರಾಮದಾಸ್ ಮಹಾರಾಜರು ಅಲ್ಲಿ ಬರ್ತಾರ. ಬಂದಾಗ ಸಿದ್ಗಿ ಮೇಲೆ ಇರ್ತದ, ಅವನ್ ಸಿದ್ಗಿ ಎಲ್ಲ ಬಿಚ್ಚಿಸಿ ಅವ್ರೇನು ಮಾಡ್ತಾರ, ಕಮಂಡಲ್ನ ನೀರು ತಗೊಂಡು ಜೈ ಜಯ ರಘುವೀರ ಸಮರ್ಥ ಅಂತೇಳಿ ಸಿಂಪಡಿಸ್ತಾರ. ಆ ಕ್ಷಣಕ್ಕೆ ಆ ಕುಲಕರ್ಣಿ ಎದ್ದು ಕೂತು ಬಿಡ್ತಾರ್ರಿ. ಎದ್ದು ಕೂತಾಗ ನೋಡ್ತಾರೆ, ಎಲ್ಲ ಮಂದಿ ಇರ್ತಾರ, ಗಾಬರಿ ಆಗ್ತಾನ. ಆದ್ರೆ ಮುಂದೆ ಸಮರ್ಥ ನಿಂತಿರ್ತಾರ, ಅವಾಗ ತೀರಾ ಇದು ಆಗಿಬಿಡ್ತದ, ಆಶ್ಚರ್ಯ ಆಗಿಬಿಡ್ತದ. ಅವಾಗ ಅಂತಾನ ಅವ್ರಿಗೆ ಅಡ್ಡ ಬಿದ್ದ, ನೀವು ಇಲ್ಲಿ ಹೆಂಗ ಅಂತ ಕೇಳ್ತಾನ. ಮಂದಿಗೆಲ್ಲ ಆಶ್ಚರ್ಯ ಆಗ್ತದ, ಇಲ್ಲಿ ಹೆಂಗ ಅಂದ್ರೆ ಹೆಂಗ್ ಕೇಳ್ತಾನಿವ ಅಂತೇಳಿ. ಅವಾಗ ಏನು ಕೇಳಿಕತ್ತಿಪ್ಪ ನೀನು, ಹಿಂಗ್ಯಾಕೆ ಕೇಳಿಕತ್ತಿ ಅಂದ ಕೂಡಲೇ, ಇಲ್ಲ ಇವ್ರು ಯಮನ ದರ್ಬಾರದಾಗ ಬಂದಿದ್ರು ಅಂತ. ಇದೇನು ಇವ್ರು ಸನ್ಯಾಸಿ ಇದ್ದಾರಲ್ಲ, ಯಮನ ದರ್ಬಾರದಾಗ ನಾನು ಕರ್ಕೊಂಡೋಗಿ ಯಮನ ಮುಂದೆ ನಿಂದಿರ್ಸಿದ್ರು, ಯಮನ ದರ್ಬಾರದಾಗ ಬಂದಿದ್ರು. ಅವಾಗ ಸ್ವತಃ ಯಮ ಕಾಲ ಇವರಿಗೆ ನಮಸ್ಕಾರ ಮಾಡಿ ತನ್ನ ಸಿಂಹಾಸನವನ್ನೇ ಬಿಟ್ಟು ಕೊಟ್ಟ ಕೂಡಿಸಿ ಏನು ಆಜ್ಞಾ ಹೇಳ್ರಿ ಗುರುವೇ ಅಂತೇಳಿ ಕೈ ಮುಕ್ಕೊಂಡು ಯಮರಾಯ ನಿಂತಂತ ಯಮಧರ್ಮ. ಆವಾಗ ನೀವು ಯಾಕೆ ಬಂದಿರಿ, ಏನು ಉದ್ದೇಶ ಹೇಳ್ರಿ ಅಂದ ಕೂಡಲೇ ಸಮರ್ಥರಂತಾರ, ಈ ಬ್ರಾಹ್ಮಣನ ಕರ್ಕೊಂಡು ಹೋಗ್ಲಿಕ್ಕೆ ಬಂದನಿ ಅಂತ. ಆವಾಗ ಯಮಧರ್ಮ ಅಂತಾನ, ಆ ಬ್ರಾಹ್ಮಣನ ಕರ್ಕೊಂಡು ಹೋಗ್ಲಿಕ್ಕೆ ನೀವು ಇಲ್ಲಿ ತನಕ ಬಂದಿರಿ ಅಂದ್ರೆ ಅವೇನು ಸಾಮಾನ್ಯ ಇಲ್ಲ, ನಿಮ್ಮ ಕೃಪಾ ಅವಾಗ ಆಗ್ಯದ ಅಂತಂದಾಗ ನನ್ನ ಕೃಪೆಯಿಂದ ಅವಾಗ 2 ಮಕ್ಕಳಾಗಲಿ ಅಂತೇಳಿ ಯಮಧರ್ಮ ಆಶೀರ್ವಾದ ಮಾಡಿ ಹೊಳೆ ಕಳಿಸ್ತಾನ. ಅವಾಗ ಇವ ಇಲ್ಲಿ ಎದ್ದು ಕೂತಿರ್ತಾನ. ಅದಕ್ಕೆ ಸಮರ್ಥರಂತಾರ, ಹೌದಪ್ಪ, ನಿನಗಿನ್ನ ಮೇಲೆ 10 ಮಕ್ಕಳಾಗ್ತಾವ ನೋಡು ಅಂತ. ಮಕ್ಕಳೇ ಇರುವುದಿಲ್ಲ, 10 ಮಕ್ಕಳಾಗ್ತಾವ ನೋಡು, ಅದಕ್ಕಿನ್ನ ಮೇಲೆ ನಿನ್ನ ಅಡ್ಡೆಸರು ದಸಪುತ್ರೆ ಅಂತ ಇಟ್ಟುಬಿಡು ಅಂತ. ಅದಕ್ಕೆ ಈಗಾದರೂ ದಸಪುತ್ರೆ ಅಡ್ಡೆಸರಿನವರು ಆ ಕಡೆ ಮಹಾರಾಷ್ಟ್ರ ಕಡೆ ಇದ್ದಾರೆ. ಅವರು ದಸಪುತ್ರೆ, ಆ ದಸಪಂಚಗಾವದೊಳಗಿನ ಕುಲಕರ್ಣಿಗೆ ದಸಪುತ್ರೆ ಅಂತೇಳಿ ಅಂದ ಕೂಡಲೇ ಗಂಡ ಹೆಂಡತಿ ಸಂತೋಷದಿಂದ, ಆಗಲಿ ಗುರುನಾಥ, ಗುರುವೇ ಮೊದಲೇ ಮಗ ಏನದಲ್ಲ ಅದನ್ನ ನಿಮ್ಮ ಸಾಂಪ್ರದಾಯಕ್ಕೆ ಕೊಟ್ಟು ಬಿಡ್ತೀನಿ. ಅವಾಗ ಮೊದಲೇ ಮಗ ಆದಾಗ ಸಮರ್ಥರ ಮುಂದೆ ತಗೊಂಡು ಬಂದ ಅವರ ಮುಂದೆ ಹಾಕಿ ನಮಸ್ಕಾರ ಮಾಡಿ ನಿಂದಿರ್ತಾರ. ಅವರಂತಾರ, ನಾನು ನೋಡು ಇನ್ನೂ ತನಕ ನಾ ಅಡವ್ಯಾಗ ಅಡ್ಡಾಡೋ ಮನುಷ್ಯ, ಅನ್ಕತ್ತ ಇಲ್ಲೇ ಇರಲಿ ಅಂತೇಳಿ ಅವನ ಹೆಸರ ಏನಪ್ಪಾ ಅಂದ್ರೆ ಉದ್ಧವ ಅಂತಿಡ್ರಿ ಅಂತಂತಾರ. ಅದಕ್ಕೆ ಉದ್ಧವ ಗೋಸಾವಿ ಅಂತೇಳಿ ಅವ ಮುಂದೆ ಸಾಂಪ್ರದಾಯದಾಗ ಸಮರ್ಥ ರಾಮದಾಸ್ ಮಹಾರಾಜರ ಮಾನಸ ಪುತ್ರ ಅನ್ನಿಸ್ಕೊಂಡ. ಅಖಂಡ ತಮ್ಮ ಜೀವನ ತನಕ ಸಮರ್ಥರ ದಾಸಾನುದಾಸನಾಗಿ ದುಡದ ಮೇಲೆ ಮುಂದೆ ರಾಮದಾಸ್ ಮಹಾರಾಜರ ಅಂತ್ಯಕ್ರಿಯೆಯನ್ನು ಸಹಿತ ಆ ಉದ್ಧವ ಗೋಸಾವಿನೇ ಮಾಡಿದ ಅನ್ನುವಂಥದ್ದು ಅವ್ರ ಚರಿತ್ರೆ ಒಳಗೆ ಬರ್ತದ. ಇಂಥ ಒಂದು ಸಾಮರ್ಥ್ಯ ಸದ್ಗುರುಗಳಂತಲ್ಲಿ ಇರ್ತದೆ ನೋಡ್ರಿ. ಏನು ಇದನ್ನೆಲ್ಲ ವಿಚಾರ ಮಾಡಿದ ಕೂಡ ಹೆಂಗೆ ಅನ್ನಿಸ್ತದೆ ಅಂದ್ರೆ, ನಾವು ಯಾರ ಭಕ್ತಿಯನ್ನು ಮಾಡ್ಲಿಕ್ಕತ್ತೀವಿ ಆ ಮಹಾಸ್ವಾಮಿ ಸಾಮಾನ್ಯ ಅಲ್ಲ. ಮಹಾಸ್ವಾಮಿ ಜೀವನವನ್ನು ನೀವೆಲ್ಲರೂ ಆ ಚರಿತ್ರೆಯನ್ನು ಓದಿರಿ. ಮಹಾಸ್ವಾಮಿಯ ಲೀಲೆಗಳು ಅಪರಂಪಾರವ. ಎಷ್ಟು ಲೀಲೆಗಳವಂದ್ರೆ ಹೆಜ್ಜೆಗೂ ಅವ್ರು ಲೀಲೆ ಮಾಡಿ ತೋರಿಸ್ಯಾರ. ಇವೆಲ್ಲ ಇಂಥ ಒಂದು ಘಟನೆಗಳು ಮಹಾಸ್ವಾಮಿ ಇದ್ರಾಗೂ ಆಗ್ಯಾವ.
ಇವೆಲ್ಲ ಏನವರು ಈ ಅಭಂಗದೊಳಗೆ ಒಂದೊಂದು ಇದ್ರಾಗ ಹೇಳಿಕತ್ತಾರಲ್ಲ, ಇವೆಲ್ಲ ಮಹಾಸ್ವಾಮಿಯ ಒಂದು ಅವತಾರ ಕಾರ್ಯದೊಳಗೆ ಅವ್ರು ಇದನ್ನ ಮಾಡಿ ತೋರಿಸಿದ್ದವ. ಅದಕ್ಕೆ ಆ ಪ್ರಮಾಣದ ಅಂತೇಳಿ ದಾಸ ರಾಜಾರಾಮ್ ಮಹಾರಾಜರಂದ್ರು, ಐಸಿ ಸಾಮರ್ಥ್ಯಾಚಿ ಪರಿ ಕಾಳ ಆಜ್ಞಾ ವಂದಿಸಿರಿ. ಸರ್ವಸಾಧಾರಣ 4 ಸರಿ 4 ಸುತ್ತ ಭಾರತವನ್ನ ನಾವು ಚಿದಂಬರ ನಾಮವನ್ನು ಸ್ಥಾಪನಾ ಮಾಡ್ಲಿಕ್ಕೆ ಏನವ್ರು ದಿಂಡಿ ತಗೊಂಡು ಅಡ್ಡಾಡಿದ್ರಲ್ಲ, ಎದಿ ಮೇಲೆ ಮಹಾಸ್ವಾಮಿ ಪಾದರಕ್ಷೆಗಳನ್ನು ಹಾಕೊಂಡು, ಆವಾಗ ಆ ಚಿದಂಬರ ನಾಮ ಎಲ್ಲರ ಹೃದಯದೊಳಗ ಅಂಥ ಒಂದು ಎದುರಲ್ಲೇ ಸ್ಥಾಪನಾ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇವೆಲ್ಲ ಈ ಲೀಲೆಯ ಅಭಂಗಗಳನ್ನು ಅವ್ರು ಬರೆದಿರ್ಬೇಕು ಅನ್ನಿಸ್ತದ. ಇರ್ಲಿ, ಇದು ಮಹಾಸ್ವಾಮಿಯ ಈ 2 ದೃಷ್ಟಾಂತಗಳು ನಮಗ ಗೊತ್ತಾಗ್ತದೆ. ಬೆಡ್ಸೂರ್ ಒಳಗ ಸತ್ತ ಎತ್ತನು ಬದುಕಿಸಿದವನು ಮೃತ್ಯುಂಜಯನಿವನು, ಸಣ್ಣ ಹುಡುಗಿದ್ದಾಗೆ ಮಾಡಿದಂತ ಇದು ಲೀಲಾ. ಇದು 2ನೇದ್ದು ಸಮರ್ಥ ರಾಮದಾಸ್ ಮಹಾರಾಜರ ಲೀಲಾ. ಇನ್ನು ಅಭಂಗದ 2ನೇ ಚರಣದೊಳಗ ಏನ್ ಹೇಳ್ತಾರಪ್ಪ ಅಂದ್ರ, ಏತಿ ಪಾಂಗುಳ್ಯಾಸಿ ಪಾಯೆ ಅಂಧಡೋಳೆ ಬರಿ ಪಾಯೆ. ಸದ್ಗುರು ಕೃಪಾ ಮಾಡಿದ ಅಂದ್ರ, ಮಹಾಸ್ವಾಮಿ ಕೃಪಾ ಮಾಡಿದ ಅಂದ್ರ, ಕುಂಟನು ಸಹಿತ ಅವ್ ಕಾಲು ಬಂದ್ ಬಿಡ್ತಾವಂತ. ಪಾಂಗುಳ ಅಂದ್ರೆ ಏನೋ ಕುಂಟ, ಅಪಂಗ. ಆ ಅಪಂಗನು ಸಹಿತ ಎಲ್ಲಾ ಇಂದ್ರಿಯಗಳು ಎಲ್ಲ ಇದು ಮತ್ ಮೊದ್ಲಿನ ಗತಿ ಆಗ್ತಾವ, ಸೀದಾ ಆಗ್ತಾವ ಅಂತ ನೋಡ್ರಿ. ಈಗ ಅಪಂಗಕ್ಕೆ ಬಹಳಷ್ಟು ಮಂದಿ ಹುಡ್ತಾರ ಕರ್ಮ ಧರ್ಮ ಸಂಯೋಗದಿಂದ, ಅಥವಾ ಹಿಂದಿನ ಜನ್ಮದ ಒಂದು ಕರ್ಮದ ಭೋಗಾನುಸಾರ. ಕೆಲವೊಬ್ರು ಕುಂಟಾಗಿ ಹುಡ್ತಾರ, ಕೆಲವೊಬ್ರು ಮೂಕಾಗಿ ಹುಡ್ತಾರ, ಕೆಲವೊಬ್ರು ಚೊಂಚಾಗಿ ಹುಡ್ತಾರ, ಏನ್ ನಾನಾ ರೀತಿ. ಯಾಕಂದ್ರ ಅದು ಹೇಳ್ಬೇಕಂದ್ರೆ ಇಷ್ಟು ಕೆಟ್ಟದಲ್ಲ. ಕೆಲವೊಬ್ರಿಗೆ 2 ಕೈನೇ ಇರುವುದಿಲ್ಲ. ನಾನು ಜತ್ ಡ್ಯೂಟಿ ಮಾಡ್ತಿದ್ದೆ. ಜತ್ ಡ್ಯೂಟಿ ಮಾಡೋ ಹೊತ್ನ್ಯಾಗ ನಾವು ಮುಂಜಾನೆ ಚಹಾ ಕುಡ್ಲಿಕ್ಕೆ ಹೋಟೆಲ್ ಅಂತ ಹೋದಾಗ ಒಂದ್ ದಿವ್ಸ ನೋಡಿದೆ, 40-45 ವರ್ಷದ ಒಬ್ಬ ವ್ಯಕ್ತಿ ಕೂತಾನ. ಅವಾಗ 2 ಇಷ್ಟು ಕೈ ಇಲ್ಲ, 2 ಇಷ್ಟು ಕಾಲಿಲ್ಲ. ಈ 45 ವರ್ಷ ಅವ್ ಹೆಂಗ್ ಬದುಕಿರ್ಬೇಕು, ಭಗವಂತ ಯಾರ ಮುಖಾಂತರ ಅವನು ಬದುಕಿಸಿರ್ಬೇಕು ವಿಚಾರ ಮಾಡಿರ್ತಾರ. ಯಾಕಂದ್ರ ತಿನ್ಲಿಕ್ಕೆ ಬರುದಿಲ್ಲ, ಪ್ರತಿಯೊಂದು ಮತ್ತೊಬ್ಬರು ಮಾಡ್ಬೇಕು. ಎಲ್ಲಾ ಸಜ್ಜಿದ ತಂದು ಹಾಕಿದ್ರು ಸಹಿತ ಮಾಡೋದು ಕಠಿಣದ. ಅಂತ ವ್ಯಕ್ತಿಯನ್ನ ಇಷ್ಟು ಚಂದ ಅವೇನು ಎಲ್ಲ ದಷ್ಟಪುಷ್ಟ ಇದ್ದ, ಎಲ್ಲ ಇದನ್ನೇ ಇದ್ದ, ಆದ್ರೆ ಎಷ್ಟು ಅವಘಡ ಅಂತೀರಿ ನೀವು. ಅದಕ್ಕೆ ಸಮರ್ಥರಂತಾರ, ಸಾಂಗ ನರ ದೇಹ ಜೋಡಲೆ ಆಣಿ ಪರಮಾರ್ಥ ಬುದ್ಧಿ ವಿಸರಲೆ ತೇ ಮೂರ್ಖ ಕೈಸೆ ಭ್ರಮಲೆ ಮಾಯಾ ಜಾಳಿ. ಇಷ್ಟೊಂದು ಸರಿಯಾಗಿ ನಿಮ್ಮ ಎಲ್ಲಾ ಅಂಗಗಳು ಅವ, ಇದು ಬಹಳ ಮುಖ್ಯದ ಅಂತಾರ. ಈಗ ನಮಗಾಗ್ಲಿ ನಿಮಗಾಗ್ಲಿ ಕಣ್ಣ, ಕಿವಿ, ಮೂಗ, ಕೈಯ, ಕಾಲ, ಬಾಯಿ, ಇವೆಲ್ಲನೂ ಒಂದು ಬುದ್ಧಿ, ಇವೆಲ್ಲನೂ ಸಾಂಗವಾಗಿ ಅಂದ್ರೆ ಎಷ್ಟು ಯೋಗ್ಯ ರೀತಿಯಿಂದ ಹೊಂದಾಣಿಕೆ ಮಾಡಬೇಕು ಅಷ್ಟು ಹೊಂದಾಣಿಕೆ ಮಾಡಿ ಭಗವಂತ ನಮ್ಮನ್ನು ಕಳಿಸ್ಯಾನ, ಆ ಮಹಾಸ್ವಾಮಿ ನಮ್ಮನ್ನು ಕಳಿಸ್ಯಾನ. ಇದು ಎಷ್ಟು ಅಂತೀರಿ ನೀವು. ಇವ್ರಂತಾರ ಸಮರ್ಥ ರಾಮದಾಸ್ ಮಹಾರಾಜರು, ನರದೇಹ ಅಸತ ಮುಖ ಘೇತಾ ನಹಿ ಆಶಂಕ. ಅಕಸ್ಮಾತ್ ಮೂಕಾಗಿ ಹುಟ್ಟಿದ್ರ ಏನರೇ ಈ ಪ್ರವಚನ ಕೇಳೋ ಹೊತ್ನ್ಯಾಗ ವಕ್ತಾರನ ಏನ್ರ ಸಂಶಯ ಬಂದ್ರೆ ಕೇಳ್ಬೇಕಂದ್ರೆ ಮೂಕಿರ್ತಾನ. ಅಥವಾ ಅಂಧ ಹಸಿಲ ತರಿ ನಿಪಟ ಜೀವಾಯ ಆಗಲ್ಲ. ಕಣ್ಣನೇ ಇರ್ಲಿಕ್ಕಂದ್ರ ಸುಮ್ಮನೆ ವ್ಯರ್ಥ ಜೀವನ ಹೋಗಿಬಿಡ್ತದ. ಹಿಂಗ ಎಷ್ಟೆಷ್ಟು ಅಸಕ್ತ, ರೋಗಿ, ನಾಶಕ, ಕೆಲವೊಬ್ಬರು ರೋಗಿಷ್ಠಿರ್ತಾರ. ಇವ್ರೆಲ್ಲರಿಗೂ ಪರಮಾರ್ಥ ಸಾಧಿಸಲಿಕ್ಕೆ ಎಷ್ಟು ಅನಾನುಕೂಲದ. ಮತ್ ಇಷ್ಟೆಲ್ಲ ಇದ್ರು ನಾವ್ಯಾಕೆ ಮಾಡಬಾರ್ದು ಅಂತಾರ ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಸಾಂಗನರ ದೇಹ ಜೋಡಲೆ ಆಣಿ ಪರಮಾರ್ಥ ಬುದ್ಧಿ ವಿಸರಲೆ ತೇ ಮೂರ್ಖ. ಅವ್ರ ಎಲ್ಲಾ ಇಂದ್ರಿಯಗಳು ಸರಿ ಇದ್ದರೂ ಭಗವಂತನ ಭಕ್ತಿ ಮಾಡ್ಲಾರ್ದವ್ರಿಗೆ ಅವ್ರ ಮೂರ್ಖರು ಅಂದಾರ. ಅವ್ರು ಏನ್ರಿ, ಅವ್ರು ಮೂರ್ಖರು ಅಂದ್ರ. ಅವರು ತೇ ಮೂರ್ಖ ಕೈಸೇ ಭ್ರಮಲೆ ಮಾಯಾಜಾಳಿ. ಹೆಂಗ ಈ ಮಾಯಾಜಾಲದೊಳಗೆ ಭ್ರಮದೊಳಗೆ ಬಿದ್ದು ಒದ್ದಾಡ್ಲಿಕ್ಕತ್ತ ನೋಡ್ರಿ ಅಂತಂತಾರ. ಅಂದ್ರ ನಾವಿಷ್ಟೆಲ್ಲ ಜೋಡಿಸಿದ್ರು ಸಹಿತ, ಇಷ್ಟೆಲ್ಲ ಸರಿ ಇದ್ರು ಭಗವಂತನ ಕೃಪದಿಂದ, ಸದ್ಗುರುನ ಕೃಪಾದಿಂದ ಇಷ್ಟೆಲ್ಲ ಇದ್ರು ಸಹಿತ ನಾವು ಭಗವಂತನ ಭಕ್ತಿಗೆ ಹಿಂದೇಟ್ ಹಾಕ್ಲಿಕ್ಕತ್ತೇವು, ಆಲಸ್ಯ ಮಾಡ್ಲಿಕ್ಕತ್ತೇವು ಅಂದ್ರ ನಾವು ಮೂರ್ಖರೊಳಗೆ ಬರ್ತೇವೆ ಅನ್ನುವಂತ ತಿಳ್ಕೋಬೇಕು. ಹಂಗ ಏತಿ ಪಾಂಗುಳ್ಯಾಸಿ ಪಾಯೆ ಅಂಧ ಡೋಳೆ ಬರಿ ಪಾಯೆ. ಪಾಂಗುಳ ಅಂದ್ರೆ ಏನು, ಇಂಥವ್ರು ಏನೋ ಅಪಂಗಾಗಿ ನೋಡ್ರಿ. ಈಗ ಇದು ಆಗಿರ್ತದೆ, ಏನು ಲಕ್ವ ಆಗಿರ್ತದೆ. ಲಕ್ವ ಆಗಿದಾಗ ಅರ್ಧ ಭಾಗ ಶರೀರನೇ ಎಲ್ಲ ಬಾದಾಗಿ ಹೋಗಿಬಿಟ್ಟಿರ್ತದೆ. ಅದು ತನ್ನ ಇದನ್ನೇ ಕಳ್ಕೊಂಡು ಬಿಟ್ಟಿರ್ತದೆ.
ಆಮೇಲೆ ಏನು ಮಾಡೋದು ಹೇಳ್ರಿ, ಎಷ್ಟು ಅನಾಹುತದ. ಅದಕ್ಕೆ ನೀ ಚಂದಗೆ ಈಗ ಇರಪ್ಪ. ಈಗ ಏನ್ರಿ ಇಂಥವು ಸಮಸ್ಯೆಗಳು ನಿನಗೆ ಬರ್ತಾವಂದ್ರೆ ಏನು, ನೀ ಹಿಂದಿನ ಜನದಾಗ ಚಂದಗೆ ಇಲ್ಲ ಅಂತ ನೋಡ್ರಿ. ಇದು ಗುರುಚರಿತ್ರೆ ಓದಿದ್ರೆ ಅವ್ರಂತಾರ ಒಬ್ಬರು ಕುಂಟಾಗಿ ಹುಟ್ಟಿ ಬಿಟ್ಟಿರ್ತಾರೆ. ಯಾಕೆ ಕುಂಟಾಗಿ ಅಂದ್ರೆ ಗುರುಗಳು ಹೇಳ್ತಾರೆ, ನರಸಿಂಹ ಸರಸ್ವತಿ ಗುರುಗಳು, ನೀನು ಹಿಂದಿನ ಜನ್ಮದಾಗ ಒಬ್ಬರಿಗೆ ಕಾಲ್ ಜಾಡಿಸಿ ಒದ್ದಿ ಅದಕ್ಕದ ಹಂಗಾಗ್ಯದ, ದಾನ ಮಾಡಿಲ್ಲ ಅದಕ್ಕೆ ಕೈ ಹಿಂಗಾಗ್ಯದ. ಏನು ಕೆಟ್ಟ ದೃಷ್ಟಿಯಿಂದ ನೀ ನೋಡಿ ಅದಕ್ಕೆ ನಿನ್ನ ದೃಷ್ಟಿ ಹೋಗ್ಯಾವ. ಏನು ಹಿಂಗ ಬುದ್ಧಿಯೊಳಗ ಜ್ಞಾನದ ಅಹಂಕಾರದೊಳಗೆ ಮೆರೆದಿ ಅದಕ್ಕೆ ಈ ಸರಿ ಬುದ್ಧಿಹೀನಾಗಿ ಕೂತಿ ನೀನು. ಇವೆಲ್ಲ ನೋಡ್ರಿ ಕರ್ಮದ ಒಂದು ಇದು ಬಹಳ ದೊಡ್ಡ ಹೊಡತದ. ಅದಕ್ಕೆ ನಿಗಮಾಗಮದಳು ನಂಬಿಗೆ, ನಿತ್ಯ ವಿಧಿಗಳ ನಗಲ ದೆಚ್ಚರು, ದೇಹದಳು ಮೋಹ, ಜಗದಪವಾದ್ಯದಳು ಭೀತಿ, ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಸುಮ್ಮನಾಗದರಿವಿ. ತಿಳಿದ್ರೆ ಮಾತ್ರ ಆಗುವುದಿಲ್ಲ, ಈ ರೀತಿ ಸರಿಯಾಗಿ ವರ್ತನ ಮಾಡ್ಬೇಕಂತಾರ. ಅಂಥ ಪಾಂಗುಳಾಸಿ ಅಂದ್ರೆ ಈಗ ಲಕ್ವಾ ಆದವ್ರ ಒಂದು ಉದಾಹರಣೆ ನಮ್ಮ ಕಣ್ಣೆದುರಿಗೆ ನೋಡಿದ್ದದ. ನಮ್ಮ ಮಹಾರಾಜರು ಸಮರ್ಥ ರಂಗರಾವ್ ಮಹಾರಾಜರು ನಮ್ಮಲ್ಲಿ ಕುಬಕಡ್ಡಿ ಸಪ್ತಾಕ ಒಬ್ಬರು ವಿಠ್ಠಲ್ ರಾಯರು ಅಂತೇಳಿ ಸುನುಗದ ವಿಠ್ಠಲ್ ರಾಯರು ಅಂತ ಕೀರ್ತನಾಕಾರ ಬರ್ತಿದ್ರು ವಾರ್ಕರಿ ಒಳಗೆ. ದೊಡ್ಡ ಕೀರ್ತನಾಕಾರು, ಪ್ರಸಿದ್ಧ ಕೀರ್ತನಾಕಾರರು. ಅವ್ರ ವಾಣಿ, ಅವರ ಜ್ಞಾನ, ಅವರ ಒಂದು ಚಾಣಾಕ್ಷತನ ಹೇಳುವುದು, ಅವ್ರ ಸಂಗೀತ ಎಲ್ಲ ಅಪರಂಪಾರಿದ್ದು ದೊಡ್ಡ ಕೀರ್ತನಾಕಾರರು. ಮೊದಲೇ ಸರಿ ಬಂದರು ಮಹಾರಾಜರು, ತಾವೇ ಎದ್ದು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅಪ್ಕೊಂಡು ಬಿಟ್ರು ನಮ್ಮ ಮಹಾರಾಜರು. ನಮ್ಮ ಮಗಳು ಕೂಡಿಸ್ಕೊಂಡ್ರು. ಅದೊಂದು ಸರಿ ಅವ್ರಿಗಳ ವಿಶೇಷ ಇದು ಮಾಡಿದ್ರು. ಮುಂದಿನ ಸರಿ ಅವ್ರು ಬಂದಾಗ ಬಾ ಕೂಡ್ಬಾ ವಿಠಲ್ರಾಯ ಅಂತಂದ್ರೆ, ಯಪ್ಪ ನೀವು ಶಿವ ಇದ್ದಂಗ ಅಂತೇಳಿ, ಹುಲಿ ಇದ್ದಂಗ, ಹುಲಿ ಮಗ್ಳು ನಮ್ಮಂತರ ಕೂತೇನು ಮಾಡೋದು ಅಂತೇಳಿ ನಮ್ಮೆಲ್ಲರ ಜೋಡಿ ಕೂಡ್ತಿದ್ರು ಅವರು. ಹಿಂಗ ಎಷ್ಟೋ ವರ್ಷ ಎಷ್ಟೋ ಸಪ್ತಾಹದೊಳಗೆ ನಮ್ಮ ಸಪ್ತಾಹದೊಳಗೆ ವಿಠಲ್ರಾಯರ ಕೀರ್ತನ ಅಗದಿ ಅದ್ಭುತವಾಗಿ ಜರುಗ್ತಿತ್ತು. ಅಕಸ್ಮಾತ್ ಅವ್ರಿಗೆ ಏನಾಗಿಬಿಡ್ತು, ಲಕ್ವಾ ಹೊಡೆದು ಬಿಡ್ತು. ಲಕ್ವಾ ಹೊಡೆದ ಕೂಡಲೇ ಹೆಂಗೆ ಬರ್ತಾರೆ, ಅರ್ಧ ಶರೀರನೇ ಬಾಧ ಆಗಿಬಿಟ್ಟಿತ್ತದು. ಇದು ಮುಂದೆ ಅವರು ಈ ಸಮರ್ಥ ಕೃಪಾದಿಂದ ಸಜ್ಜಾದ್ಮೇಲೆ ಬಂದು ಕೀರ್ತನ ಹೇಳೋ ಹೊತ್ನಾಗ ಅಳ್ಕೋತ ಹೇಳ್ತಿದ್ರು, ಮಹಾರಾಜರು ನಾನು ಹಿಂಗೆ ಮಾಡಿದ್ರು ಅಂತೇಳಿ. ಅದು ಹಿಂಗಾಗ್ಯದ ಅಂದ್ಕೊಳ್ಳಿ ನಮ್ಮ ಮಹಾರಾಜರು ಏನು ಮಾಡಿದ್ರು, ವಿಠಲ್ ರಾಯಿಗೆ ಲಕ್ವ ಹೊಡೆದಂತ ಹೋಗಿ ಬರೋಣ ನಡ್ರಿ, ಭೇಟಿಯಾಗಿ ಬರೋಣ ಅಂತೇಳಿ ಒಂದು 4 ಮಂದಿ ತಮ್ಮ ಜೋಡಿ ಶಿಷ್ಯರನ್ನ ಕರ್ಕೊಂಡು ಕಲ್ಸಕ್ರಿ ತಗೊಂಡ ಹೋದ್ರಲ್ಲಿ ಸುನುಗಕ್ಕೆ. ಅಲ್ಲೇ ಕುಬಕಡ್ಡಿಯಿಂದ ಮುಂದೆ ಸ್ವಲ್ಪ ಇದ್ರಾಗದ ಬಾಗಲಕೋಟೆ ಅಂತೇಳಿ ಅದು. ಅಲ್ಲಿ ಹೋದ್ರು, ಮನೆಗೆ ಹೋದ್ರು, ಮಹಾರಾಜರು ಬಂದ್ರು ಅಂತೇಳಿ ಅಲ್ಲೇ ಒಪ್ಪರೆ ಬಾಯಿ ಇದು ಆಗಿ ಅಲ್ಲೇ ಕಣ್ಣ ನೀರು ದಳ ಬರ್ತಿತ್ತು. ಅಲ್ಲೇ ಒಂದು ಕೈ ಎತ್ತೆ ಇದು ಮಾಡಿ ನಮಸ್ಕಾರ ಮಾಡಿದ್ರು. ಇರ್ಲಪ್ಪ ಅಂತೇಳಿ ಹೋಗಿ ಮಗಳು ಕೂತರು ನಮ್ಮ ಮಹಾರಾಜರು. ಪ್ರಸಾದ ಅಂತೇಳಿ ಕಲ್ಸಕ್ರಿ ಕೊಟ್ರು. ಅದನ್ನ ಹೇಳ್ತಿದ್ರು ಎರಡು ಚಂದ, ನನಗೆ ಕೆಟ್ಟ ಶುಗರ, ಮಹಾರಾಜರೇ ಬಂದು ಕಲ್ಸಕ್ರಿ ಪ್ರಸಾದ ತೊಗೊಂಡು ಬಂದಿರೋ ಅಂತ ನಕ್ಕೋತ ಹೇಳ್ತಿದ್ರು ಅವರು. ಆ ಪ್ರಸಾದ ಕೊಟ್ಟು, ನೋಡಪ್ಪ ಹಳ್ಳಿಕತ್ರ ಅವರು ನಿಮ್ಮ ಸೇವಾ ಮಾಡ್ಬೇಕಂತ ಮಾಡಿದ್ದೆ, ನನಗಿನ್ನ ಇದು ಆಗಲಿಲ್ಲ ಅಂದ್ಕೊಳ್ಳಿ, ಯಾಕಪ್ಪ ಹಂಗ್ಯಾಕೆ ತ್ರಾಸ ಮಾಡ್ಕೋತಿ, ಭಗವಂತನ ಬೆಳಕಿಗೆ ತರವ್ರೆ ನೀವು ಅಂದ್ರವರು. ನೀವಿರ್ಲಿಲ್ಲ ಅಂದ್ರೆ ಭಗವಂತ ಹೆಂಗೆ ಬೆಳಕಿಗೆ ಬರ್ತಾನೆ? ಖರೇನೇ ಅದ. ಇವತ್ತಿನ ದಿವಸ ಮಹಾಸ್ವಾಮಿಯ ಒಂದು ಅಸ್ತಿತ್ವದ ಅರಿವು ಜಗತ್ತಿನ ಪ್ರತಿಯೊಬ್ಬ ಜೀವರಾಶಿಯೊಳಗೆ ಆಗ್ಲಿಕ್ಕತ್ತಂದ್ರೆ ನೀವೆಲ್ಲರೂ ಮಹಾಸ್ವಾಮಿಯ ಭಕ್ತಿ ಸಂಬಂಧ ಇಷ್ಟು ದುಡಿತೀರಿ ಅಂತ ಆಗ್ಲಿಕ್ಕತ್ತದ. ಭಕ್ತರೇ ಇರ್ಲಿಲ್ಲ ಅಂದ್ರೆ ಭಗವಂತನ ಕೀರ್ತಿ ಬೆಳೆಸವ್ರು ಯಾರು? ಅವಾಗ ಕೀರ್ತನಕಾರರು ಬೇಕು, ಪ್ರವಚನಕಾರರು ಬೇಕು, ಜ್ಞಾನಿಗಳು ಬೇಕು, ಹಾಡೋರು ಬೇಕು. ಎಲ್ಲರೂ ಇದ್ದಾಗ ಮಾತ್ರ ಆ ಒಂದು ಭಕ್ತಿ ಉತ್ತರೋತ್ತರ ಬೆಳಿತಿರ್ತದ, ಉಳಿತಿರ್ತದ. ಹಂಗ ನೀವು ಹೋದ್ರೆ ಹೆಂಗಪ್ಪ, ಇನ್ನ ಸೇವಾ ಮಾಡೋದದನೋ ವಿಠಲ್ರಾಯ ಅಂತೇಳಿ ಮೈಮೇಲೆ ಕೈ ಆಡಿಸಿ ಬಂದ್ರು. 2 ದಿವ್ಸನಾಗ ಅದು ಎಲ್ಲ ಲಕ್ವ ತಾನೇ ಆರಾಮಾಗಿ ಮೊದ್ಲಿನ ಗತಿ ಆಗಿಬಿಟ್ರಿ ಅವರು. ಮುಂದೆ ನಮ್ಮ ಮಹಾರಾಜರ ದೇಹ ಬಿಟ್ಟ ಮೇಲೆ ಅವ್ರು ಹಂಗೆ ಬರ್ಕೋತಿದ್ರು. ಮಹಾರಾಜರ ದೇಹ ಬಿಟ್ಟ ಮೇಲೆ ಕಣ್ಣಾ ನೀರು ತಂದು ಅಳತಿದ್ರಿ ಅವ್ರು. ಕಣ್ಣಾ ನೀರು ತಂದು ಅಳತಿದ್ರು. ಗುರುನಾಥ ಅವನ ಸಾಮರ್ಥ್ಯ ಹಿಂಗದಪ್ಪ ಅಂತೇಳಿ. ಅದೇ ನೋಡ್ರಿ ಇದಕ್ಕೆ ಏತೆ ಪಾಂಗುಳಾಸಿ ಪಾಯೆ ಅಂಧಡೋಳೆ ಬರೀ ಪಾಹೆ ಅಂತ. ಕಣ್ಣಿರ್ಲಾರ್ದವಾಗ ಏನಪ್ಪಾ ಅಂದ್ರ ಕಣ್ಣಿರ್ಲಾರ್ದವ ಕಣ್ಣನ್ನು ಕೊಟ್ಟು ಬಿಡ್ತಾರಂತ. ಏನು ವಿಚಿತ್ರ ಅಂತ ಅನಿಸ್ತದ ನಿಮಗೆ. ಅಂದ ಹುಟ್ಟು ಕುರುಡಿದ್ರು ಸಹಿತ, ಅಥವಾ ಈಗ ಹಿಂದಾಗಡೆ ಕಣ್ಣು ಹೋಗಿದ್ರು ಸಹಿತ ನೀವು ಬೇಕಾದಂಥ ಡಾಕ್ಟರ್ ಅಂತೇಳಿ ಹೋದ್ರೆ ಇನ್ನು ಬರುದಿಲ್ಲ ಅಂತಾರೆ. ಆದ್ರೆ ಸದ್ಗುರುನಾಥ ಮಹಾಸ್ವಾಮಿ ಕೃಪಾ ಮಾಡಿದಂದ್ರೆ ಯಾವುದೂ ಅಸಾಧ್ಯನೂ ಅಂತದ್ದೇ ಇಲ್ಲ. ನೋಡ್ರಿ, 12 ವರ್ಷ ತಪಶ್ಚರ್ಯ ಮಾಡಿ ಬಂದ ಸಮರ್ಥರು ಮುಂದೆ 12 ವರ್ಷ ದೇಶ ಸಂಚಾರ ಮಾಡಿ ಬರ್ತಾರ. ಇನ್ನು ರಾಮದಾಸಿ ಸಂಪ್ರದಾಯ ಕಟ್ಟಬೇಕು ಅಂತನ್ನುವ ಹೊತ್ನ್ಯಾಗ ಪೈಠಣದೊಳಗೆ ಒಮ್ಮೆ ಅವ್ರ ಕೀರ್ತನ ನಡೆದಿರ್ತದ.
ಜಾಂಬದಿಂದ ಅಂದ್ರೆ ಸಮರ್ಥರ ಊರದು. ಆ ಜಾಂಬದಿಂದ ಒಬ್ಬ ಮನುಷ್ಯ ಬಂದು ನೋಡ್ತಾನ, ಇವ್ರು ನಮ್ಮ ನಾರಾಯಣ ಮೊದ್ಲಿನ ಹೆಸರ ನಾರಾಯಣ ಇರಬೇಕು ಅಂತೇಳಿ ಕೇಳ್ತಾನ. ಹೌದಪ್ಪ ನಾನೇ ನಾರಾಯಣ ಅಂತಂದ್ರು. ಏನ್ರಿ ನೀವು ಮನಿ ಬಿಟ್ಟು ಬಂದ ಮೇಲೆ, ಮನಿ ಬಿಟ್ಟು ನಾಸಿಕ ಕೈರು ಓಡಿ ಬಂದ್ರಲ್ಲ, ಆಮೇಲೆ ನಿಮ್ಮ ತಾಯಿಯವ್ರು ನಿಮ್ಮ ಸಂಬಂಧ ಹತ್ತು ಅವರು ಎರಡು ಕಣ್ಣು ಹೋಗಿಬಿಟ್ಟಾವ, ನಿಮ್ಮನ್ನು ನೋಡ್ಬೇಕಂತಾರ, ಹೋಗಿ ಅವ್ರಿಗೆ ಕನಿಷ್ಠ ಬೆಟ್ಟರೆ ಆಗ್ರಿ ಅಂದ ಕೂಡಲೇ ಪೈಠಣದಿಂದ ಜಾಂಬಗಾವಕ್ಕೆ ಹೋಗ್ತಾರ. ಹೋಗಿ ಅವ್ರ ಮನಿ ಮುಂದೆ ನಿಂತು ಜಯ ಜಯ ರಘುವೀರ ಸಮರ್ಥ ಅಂತಾರ. ಅವಾಗ ಯಾರೋ ಗೋಸಾವಿ ಬಂದ ಭಿಕ್ಷಾ ಹಾಕಂತೇಳಿ ಅಣ್ಣನ ಹೆಂಡತಿ ಅಂದ್ರೆ ಹಿರಿ ಸೊಸಿಗೆ ಹೇಳ್ತಾರ ರಾಣುಬಾಯಿ. ಅವಾಗ ಇವು ಭಿಕ್ಷಾ ಬೇಡ್ಲಿಕ್ಕೆ ಬಂದ ಗೋಸಾಯಿ ಅಲ್ಲ ಅಂತಂತೆ ಅಂದಿಬಿಡ್ತಾರ. ಇಷ್ಟಂದಾಗೆ ತಾಯಿಗೆ ಆ ನಾರಾಯಣನ ಧ್ವನಿ ಅಂದ್ರೆ ಸಮರ್ಥರ ಧ್ವನಿ ಗೊತ್ತಾಗಿಬಿಡ್ತದ. ಸಮರ್ಥರ ಧ್ವನಿ ಗೊತ್ತಾಗಿ ಯಾಕೋ ನಾರೋಬ ನೀನು ಅನು ಅಂತ. ಹೌದು ತಾಯಿ ಅಂತೇಳಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ, ಮೈ ತುಂಬ ಕೈ ಆಡಿಸ್ತಾರ. 24 ವರ್ಷ ಆಗಿರ್ತದ. 12 ವರ್ಷ ಇದು, 12 ವರ್ಷ ಮನಿ ಬಿಟ್ಟ 24 ವರ್ಷದಾಗ ದೊಡ್ಡವಾಗಿ ಬಿಟ್ಟಿರ್ತಾರ. ಏನೋ ನಾರೋಬ ಎಷ್ಟು ದೊಡ್ಡವಾಗಿ ನಿನ್ನ ನೋಡ್ಬೇಕಂದ್ರೆ ನನಗೆ ಕಣ್ಣಿಲ್ಲಲ್ಲ. ಕಣ್ಣಿಲ್ಲಕ್ಕಂದ್ರೆ ಯಾಕೆ ಚಿಂತೆ ಮಾಡ್ತೇವ ಅಂತಾರ ಇವ್ರು ಸಮರ್ಥರು. ಕಣ್ಣು ಬರ್ತಾವಲ್ಲ ಅದು ತರ್ಸುಣ್ಲ, ಅದಕ್ಕೆ ಯಾಕಂತ ಹೇಳಿ ಜಯ ಜಯ ರಘುವೀರ ಸಮರ್ಥ ಅಂತೇಳಿ ಅವ್ರ ತಾಯಿಯ ಮೋತಿ ಮೇಲೆ ಕಣ್ಣು ಮೇಲೆ ಕೈ ಆಡಿಸಿ ಬಿಡ್ತಾರ. ಕಣ್ಣು ಬಂದು ಬಿಡ್ತಾವಂತ ನೋಡ್ರಿ, ಎಷ್ಟು ಸಾಮರ್ಥ್ಯ. ಅದಕ್ಕೆ ಚಿದಂಬರ ನಾಮಸ್ಮರಣೆ ಮಾಡ್ರಿ ಅಂತೇಳಿ. ಯಾಕಂದ್ರೆ ಇವೆಲ್ಲ ಚಿದಂಬರ ಒಂದು ಮಹಾಸ್ವಾಮಿಯ ಲೀಲೆಗಳು ನಿಮಗೆಲ್ಲ ಗೊತ್ತದ. ಎಂತೆಂಥ ಲೀಲೆಗಳನ್ನು ಮಾಡ್ಯಾರ. ಕೇವಲ ನಾಮದ ಒಂದು ಪ್ರಭಾವ. ಚಿದಂಬರ 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 ಅಂತ ಯಾರ ಅಖಂಡ ನಾಮಸ್ಮರಣೆ ಮಾಡ್ಯಾರಲ್ಲ ಅವ್ರಂತಲೇ ಅವ್ರ ಮುಖದಿಂದ ಬಂದದ್ದು ಬ್ರಹ್ಮವಾಕ್ಯ ಆಗ್ತದೆ ಅಂತಾರ. ಅವ್ರ ಮುಖದಿಂದ ಬಂದದ್ದು ತ್ರಿಕಾಲದೊಳಗೂ ಸಹಿತ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಇಂಥ ಸಾಮರ್ಥ್ಯ ಎಲ್ಲಿದಂದ್ರೆ ಕೇವಲ ಸದ್ಗುರುವಿಂದ ಅನುಗ್ರಹಿತರಾದಂತಹ ನಾಮದೊಳಗ ಆ ಮಹಾಸ್ವಾಮಿಯ ಮಹಾಮಂತ್ರ ಅಂತಂದಾರ. ಮುಖ್ಯ ಮಹಾಮಂತ್ರ ನಾಮ ಚಿದಂಬರ ಅಂತದ ಇಲ್ರಿ. ಅದವಂಗ ಅಂದ್ರ ಎಷ್ಟೋ 7,000 ಮಂತ್ರದೊಳಗೆ ಮುಖ್ಯ ಯಾವ್ದಪ್ಪ ಅಂದ್ರ ಚಿದಂಬರ ನಾಮ ಅಂತೇಳಿ ಅಭಂಗನು ಅಂತಿರ್ಲ ನಾವು ಕೇಳೇವಲ್ಲ. ಹಂಗ ಈ ನಾಮದೊಳಗೆ ಇಂಥ ಶಕ್ತಿ ಅದ ಅಂತೇಳಿ ಅಂದಡೋಳೆ ಬರೀ ಪಾಯಿ, ಕಣ್ಣಿರ್ಲಾರ್ದವಾಗ ಕಣ್ಣನ್ನು ಕೊಟ್ಟು ಬಿಡ್ತಾನೆ. ಇನ್ನ ಅಭಂಗದ 3ನೇ ಚರಣದೊಳಗೆ ಏನ್ ಹೇಳ್ತಾರ ಅವರು, ವಾಂಜೇಲಾಗೆ ಪುತ್ರ ಹೋತಿ ವಿಧವಾನಾರಿ ಸೌಭಾಗ್ಯವಂತಿ. ಏನು ಬಂಜೆ ಹೆಣ್ಮಗಳಿರ್ತಾಳ, ಸದ್ಗುರುನ ಕೃಪಾ ಅಂತಂದ್ರ ಅಕ್ಕಿಗೆ ಮಕ್ಕಳಾಗ್ಲಿಕ್ಕೆ ಶುರು ಮಾಡ್ತಾವಂತ. ಆಮೇಲೆ ವಿಧವಾನಾರಿ ಸೌಭಾಗ್ಯವಂತಿ. ಏನ್ರಿ ನೋಡ್ರಿ, ವಾಂಜೆ ಅಕ್ಕಿ ಇದು ಇದ್ರು ಸಹಿತ, ಅಕ್ಕಿ ಬಂಜೆ ಇದ್ರು ಸಹಿತ ಸದ್ಗುರುನ ಕೃಪಾ ಆದ್ರ, ಗುರುನಾಥನ ಕೃಪಾ ಆದ್ರ ಮಕ್ಕಳಾಗಿ ಬಿಡ್ತಾವ ಅಂತನ್ನುವಂಥದ್ದು ಸಾಕಷ್ಟು ಉದಾಹರಣೆಗಳಿಂದ ನಾವು ನೋಡ್ತೇವೆ. ಸಾಕಷ್ಟು ಮಹಾಸ್ವಾಮಿಯ ದೃಷ್ಟಾಂತಗಳಿಂದ ನಮಗೆ ಗೊತ್ತಾಗ್ತದ. ಇಂಥ ಒಂದು ಸಾಧು ಸಂತರು ಜ್ಞಾನಿಗಳು ಇಂಥ ಒಂದು ಇದು ಸಾಕಷ್ಟು ಮಾಡಿದ್ದದ. ಇವನ್ನೆಲ್ಲ ನಾವು ಏನಪ್ಪಾ ಅಂದ್ರೆ ಟೈಮದ ಪ್ರಕಾರ ಇನ್ನೂ ಹೇಳಿಕ ರಗಡದ ಕರೆ ಆದ್ರೂ ಸಹಿತ ವಿಧವಾ ನಾರಿ ಸೌಭಾಗ್ಯವಂತಿ ಅಂತ ಹೇಳಿ ಬಂದದ್ ನೋಡ್ರಿ. ಇವು ವಿಧವಾ ನಾರಿದಂತ್ರ ಇದು ಮಹಾಸ್ವಾಮಿಯ ಒಂದು ಲೀಲೆಯೊಳಗೆ ನ ಭೂತೋ ನ ಭವಿಷ್ಯತಿ ಲೀಲೆ. ಏನ್ರಿ ಸ್ವಾಮಿ ದೇಶ ಸಂಚಾರ ಮಾಡ್ಕೋತ ಬಂದಾಗ ದೇವ್ರಿಪ್ರಿಗಿಗೆ ಬರ್ತಾರ. ದೇವ್ರಿಗಿಪ್ರಿಗಿಗೆ ಬಂದಾಗ ಅವಾಗ ಕನ್ಯಾಗತ ಬಂದಿರ್ತದ. ಆ ಟೈಮ್ದಾಗ ಅವ್ರು ಗಲಗಲಿಗೆ ಬರ್ತಾರ. ಕೃಷ್ಣಾ ತೀರಕ್ಕೆ ಬಂದು ಅಲ್ಲಿ ಕನ್ಯಾಗತ ಅದು ಮುಗಿಸ್ತಾರ. ಅವಾಗ ಮಹಾಸ್ವಾಮಿ ಬಂದಾರಂತ ಅವ್ರ ಹಿಂದಿಂದ ಎಲ್ಲಾ ಮಂದಿ ಬಂದಿರ್ತದ. ಅದ್ರೊಳಗೆ ಏನಾಗಿರ್ತದಂದ್ರ ಯಾರಂದ್ರ ಎಂಡಿಗೇರಿ ನರಸುಬಾಯಿ ಅನ್ನಕ್ಕೆ ಒಬ್ಬಾಕಿ ಬಂದಿರ್ತಾಳ ಚಿದಂಬರ ಭಕ್ತರು. ಅಕ್ಕಿ ಗಂಡ ಇರುದಿಲ್ಲ, ತಿರ್ಕೊಂಡಿರ್ತಾರ. ಅವ್ರು ಬಂದು ನಮಸ್ಕಾರ ಮಾಡಿದ ಕೂಡಲೇ ಮಹಾಸ್ವಾಮಿ ಅದೇ ಕೃಷ್ಣಾದಿಂದ ಸ್ನಾನ ಮಾಡ್ಕೊಂಡು ಬರ್ತಿರ್ತಾರ. ಆಕೆ ನಮಸ್ಕಾರ ಮಾಡಿದ ಕೂಡ ಅಷ್ಟಪುತ್ರ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡ್ತಾರೆ. ಇದು ನೀವೆಲ್ಲ ಕೇಳಿರಿ. ಇವೆಲ್ಲ ಸಾಮಾನ್ಯ ಅಲ್ಲವು. ಆ ಲೀಲೆಗಳನ್ನ ಬರೇ ಮುಗಿದಿಲ್ಲ. ಎಂಥ ಸಾಮರ್ಥ್ಯದ ಅನ್ನುವಂಥದ್ದು ನಮ್ಮಲ್ಲಿ ಆತ್ಮದೊಳಗದು ಅಚ್ಚು ಒತ್ತಿದಂಗ ಆಗ್ಬೇಕು. ಅವಾಗ ಅವ್ರಂತಾರ, ಮಂದೆಲ್ಲ ಅಂತಾರ, ಮಹಾರಾಜ ಆಕಿ ವಿಧವಾ ಇದ್ದಾಳ, ಹೆಂಗ ಅಷ್ಟಪುತ್ರ ಸೌಭಾಗ್ಯವತಿ ಅಂತೇಳಿ ನೀವು ಆಶೀರ್ವಾದ ಮಾಡಿದ್ರಿ ಅಂದ ಕೂಡಲೇ ಅವ್ರಂತಾರ, ನಾರೇ ಏನ್ ಮಾಡ್ಲಿಪ್ಪ, ಕೃಷ್ಣನೇ ನಮಗಂಗ ನುಡ್ಸ್ಯಾಳ ನನ್ನ ಬಾಯಿಲೆ, ನಾ ಏನು ಇದನ್ನೆಲ್ಲ ನೋಡಿ ಮಾಡ್ಲಿಕ್ಕೆ ಆಗ್ತದನು? ಕೃಷ್ಣ ನುಡ್ಸ್ಯಾಳ ಅಂದ್ರೆ ಆಕಿನೇ ಏನು ಮಾಡ್ತಾಳ ಹೋಗಿ ಸಂಕಲ್ಪ ಮಾಡಿಸಿ ಆಕಿನ ಮುಣಗಿಸಿ ಇದು ಮಾಡ್ಕೊಂಡು ಕರ್ಕೊಂಡು ಬರ್ರಿ ಅಂದ ಕೂಡಲೇ ಒಬ್ಬ ಬ್ರಾಹ್ಮಣ ಕಳಿಸಿದ ಕೂಡಲೇ ಆ ಗಲಗಲಿ ಕೃಷ್ಣಾ ನದಿಯೊಳಗೆ ಹೋಗಿ ಸಂಕಲ್ಪ ಮಾಡಿ ಮುಣಿಗಿ ಹೇಳೋದ್ರಾಗೆ ಸೌಭಾಗ್ಯವತಿ ಆಗಿಬಿಟ್ಟಿರ್ತಾಳೆ ಆಕೆ.
ಬಂದು ನಮಸ್ಕಾರ ಮಾಡ್ತಾಳ. ಮಂದೆಲ್ಲ ಗಾಬರಿ ಆಗಿಬಿಡ್ತಾರ, ಎಂಥ ಮಹಾಸ್ವಾಮಿ ಲೀಲಪ್ಪ ಇದು ಅಂತೇಳಿ. ಆದ್ರೆ ಕೆಲವು ಮಂದಿ ಇದ್ರಲ್ಲ, ಅಲ್ರಿ ಇವ್ರಿಗೆ ಸೌಭಾಗ್ಯವತಿ ಅಂತರೂ ಆದ್ಲು, ಮತ್ತಿಗೆ ಗಂಡ ಯಾರು ಅಂತ್ಕರು ದೂರದಿಂದ ಬರ್ಲಿಕ್ಕತ್ತಾರ ಒಬ್ಬ ಕವಡಿ ಹೊತ್ಕೊಂಡು. ಅಂದ್ಕೂಡಿ ಅವ ಬಂದು ನಮ್ಮ ಮಹಾಸ್ವಾಮಿಗೆ ನಮಸ್ಕಾರ ಮಾಡ್ತಾನ. ನರಸುಬಾಯಿಗೆ ಅಂತಾರ ಮಹಾಸ್ವಾಮಿ, ಇವ್ ಯಾರು ನೀ ನೋಡ್ತಿ ಗೊತ್ತಾಗ್ತಾನ ಅಂತಂತಾರ. ದಿಷ್ಟಿಸ್ ನೋಡ್ತಾಳ, ಗಂಡನ ಗತಿ ಅನ್ನಿಸ್ತಾಳ. ಏನ್ ಗಾಬರಿ ಆಗಬೇಡ, ಇವನೇ ನಿನ್ನ ಗಂಡ ನರಸಿಂಗ್ ಭಟ್ಟ, ಕೃಷ್ಣ ತಾಯಿ ಕೊಟ್ಟಾಳ, ನಿನ್ನಿದು ಜೋರದ, ನೀವಿಬ್ರು ಕೂಡ್ಸಿ ಇನ್ನು ಹೋಗಿ ಸಂಸಾರ ಮಾಡ್ಕೋತೀರ್ರಿ, ನಿಮಗೆಲ್ಲ ಮಕ್ಕಳಾಗ್ತಾವ ಅಂದ್ರೆ ಮುಂದೆ ಹೋಗಿ ಸ್ವಾಮಿ ಭಕ್ತಿ ಮಾಡ್ಕೊತ ಅವ್ರು ಸಂಸಾರ ಮಾಡ್ಕೊತ ಹೋದ್ರೆ ಅವ್ರಿಗೆ 2-3-4 ಮಕ್ಕಳು ಆಗ್ತಾವ ಅನ್ನುವಂಥದ್ದು ಚರಿತ್ರೆಯೊಳಗೆ ಬರ್ತದೆ. ನಾನು ಏನೋ ಹೇಳ್ಕತ್ತೀನಿ ಖರೆ, ಆದ್ರೆ ನಮಗಿಂತ ನೀವೆಲ್ಲರೂ ಏನಪ್ಪಾ ಅಂದ್ರೆ ಚರಿತ್ರೆಯನ್ನು ಕೂಲಂಕಷವಾಗಿ ಇದು ಮಾಡಿದವರು. ಇಷ್ಟೇ ನಮಗಿದ್ರಿಂದ ಗೊತ್ತಾಗ್ತದೆ. ವಾಂಜಲಾಗಿ ಪುತ್ರವತಿ, ವಿಧವಾ ನಾರಿ, ಸೌಭಾಗ್ಯವಂತಿ, ಇವೆಲ್ಲ ದೃಷ್ಟಾಂತ ಇವತ್ತು ಯಾಕೆ ಹೇಳಿಕತ್ತನಂದ್ರ ಇವು ಪ್ರಚೀತಿ ಖಾತ್ರಿ ಮಾಡ್ಕೊಳ್ಳೋ ಸಂಬಂಧ ಇವನ್ನೆಲ್ಲ ಹೇಳಿಕತ್ತನಿ. ಇನ್ನ ಮೂಕೇ ವೇದ ಹೂ ಪಡತಿ, ಮೂಕ ಅದಾವ, ಮೂಕನ ಬಾಯಿಯಿಂದ ವೇದವನ್ನೇ ನುಡಿಸ್ತಾರಂತ. ರಂಕ ಕೇಳೆ ಹೋ ಜಗಪತಿ, ರಂಕನನ್ನ ರಾಜನಾಗಿ ಸಹಿತ ಮಾಡ್ತಾರಂತ. ತುಕಾಮಣೆಯಾಲೆ ಸಮರ್ಥಾಚೆ ಮನ ತರಿ ಹೋಯ ರಾಣ ರಂಕತ್ಯಾಂಚ. ರಂಕನಾದನ್ನ ರಾಣ ಅಂದ್ರ ಛತ್ರಪತಿಯನ್ನಾಗಿ ಮಾಡ್ತಾರ. ಇಂಥ ಸಾಮರ್ಥ್ಯ ಮಹಾಸ್ವಾಮಿ ಅಂತಲ್ಲದ. ನಮ್ಮ ಮಹಾಸ್ವಾಮಿ ಸಾಮಾನ್ಯ ಅಲ್ಲ, ನಮ್ಮ ಸದ್ಗುರುನಾಥ ಸಾಮಾನ್ಯ ಅಲ್ಲ, ಅವ ಕೊಟ್ಟ ನಾಮ ಸಾಮಾನ್ಯ ಅಲ್ಲ, ಮಹಾಸ್ವಾಮಿಯ ಚಿದಂಬರ ನಾಮ ಸಾಮಾನ್ಯ ಅಲ್ಲ ಅಂತೇಳಿ ತಿಳ್ಕೊಂಡು ಇನ್ನೂ ಭಕ್ತಿಯಿಂದ ಶ್ರದ್ಧೆಯಿಂದ ನಾಮಸ್ಮರಣೆಗಾಗಿ ಬದುಕಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಇವತ್ತಿನ ಈ ಅಭಂಗವನ್ನು ರಾಜಾರಾಮ ಮಹಾರಾಜರು ಇದು ಮಾಡ್ತಾರೆ. ಮೂಕೆ ವೇದ ಹೋ ಪಡಿತಿ, ಇದು ನಿಮಗೆ ಗೊತ್ತದ. ಶಿರಟ್ಟಿಯೊಳಗಿದ್ದಾಗ ಘಂಟಾಶಾಸ್ತ್ರಿಗಳಂತ ಬಂದಿರ್ತಾರ ವಾದ ಮಾಡ್ಲಿಕ್ಕೆ, ಮಹಾಸ್ವಾಮಿ ಮುಂದೆ ಇದು ಮಾಡ್ತಾರ. ವೇದ ಏನಪ್ಪಾ ಅಂದ್ರೆ ಪಾಂಡಿತ್ಯದ ಒಂದು ಅಹಂಕಾರ ಇರ್ತದೆ. ಆವಾಗ ಯಾಕೆ ನಾವೆಲ್ಲ ವಾದ ಮಾಡೋರಲ್ಲೋ ಘಂಟಾಶಾಸ್ತ್ರಿ ಅಂತ ಹೇಳ್ತಾರ. ಆದರೂ ಸಹಿತ ನಮಗೆ ವಾದ ಮಾಡ್ಲಿಕ್ಕೆ, ನಮ್ಮ ಜೋಡಿ ವಾದ ಮಾಡೋರಲ್ಲಿ ನಿಮ್ಮಲ್ಲಿ ಯಾರಿದ್ರೆ ಮಾಡಿಸ್ಲಿಕ್ಕೆ ನೀವೇ ಮಾಡ್ರಿ ಅಂತಾರ. ಆವಾಗ ಮಹಾಸ್ವಾಮಿ ಪೆಟ್ಟು ಬಿದ್ದಾಗೆ ಗೊತ್ತಾಗ್ತದೆ ಅಂತೇಳಿ 5 ವರ್ಷದೊಬ್ಬ ಮೂಕ ಬಾಲಕರ ಬಾಯಾಗ ಪ್ರಸಾದ ಹಾಕಿಬಿಡ್ತಾರ. ಅವಾಗ ವಾಣಿ ಬಂದ್ಬಿಡ್ತಾವ. ಅವನ ಕೈಲೇ ಘಂಟಾಶಾಸ್ತ್ರಿ ಜೋಡಿ ವಾದ ಮಾಡಿಸಿ ಅವನು ಸೋಲಿಸ್ತಾರ ಅಂತಂದ್ರೆ ಇವೆಲ್ಲ ಅಲ್ಲನ್ರಿ. ಇವೆಲ್ಲ ಅಲ್ಲ. ಗಣಪತರಾವ್ ಮಹಾರಾಜರ ಶಿಷ್ಯ ಸುರೇಶ್ ಅಂತ ಒಬ್ರು ಇದ್ದಾರ್ರಿ. ಅವ ಮೂಕ, ಆದ್ರೆ ಗಣಪತರಾವ್ ಮಹಾರಾಜರ ಕೃಪಾದಿಂದ ಅವಾಗ ಬಾಯಿ ಬಂದ್ಬಿಟ್ಟದ. ಈಗ ಅವ ಮಹಾರಾಜರ ಎಲ್ಲ ಅಡಿಗೆ ಸೇವಾ ಏನದಲ್ಲ ಅವ ಕಣ್ಣೂರಾಗ ಅವನೇ ಮಾಡ್ತಾನೆ. ಇವೆಲ್ಲ ಯಾವುದೂ ಗೊಳ್ಳ ಮಾತು ಇಲ್ಲೇ ಇಲ್ಲ ಅಂತಂತಾರವ್ರು. ಹಂಗ ಇಷ್ಟೊಂದು ಸಾಮರ್ಥ್ಯ ಅದಕ್ಕದ. ಅದಕ್ಕೆ 5ನೇ ಚರಣದಾಗ ಅಂತಾರ, ಉಚಲೋನಿ ದೇಶಿ ಕಡೆ ಮಾತಿ. ಸದ್ಗುರುನಾಥ ಎತ್ತಿ ಮಣ್ಣ ಮತ್ತು ಕಲ್ಲಾಗಿಲ್ಲ ಕೊಟ್ಟರು ಸಹಿತ ಅದು ಬಂಗಾರ ರತ್ನ ಆಗುವಂಥ ಸಾಮರ್ಥ್ಯ ಅವರ ಒಂದು ಕೈಯೊಳಗದ ಅಂತೇಳಿ ಹೇಳ್ತಾರ. ಅಂಥ ಒಂದು ಇದು ಸಮರ್ಥನ ಇದ್ರೊಳಗೂ ಅದ. ಅವ್ರು ಕಲ್ಲು ಕೊಟ್ಟದ್ದು ಬಂಗಾರ ಆಗಿದೆ ಅಂತ ದೃಷ್ಟಾಂತಗಳು ಅವ. ತ್ಯಾಸಿ ಸೋನೆ ರತ್ನ ಹೋಸಿ, ರತ್ನ ಬಂಗಾರ ಅವ್ರ ಕೈಯಾಗಿಂದ ಸದ್ಗುರುಗಳ ಕೈಯಿಂದ ಬಂತು ಅಂದ್ರೆ ಅದು ಅವ್ರ ಸಂಕಲ್ಪ ಮಾಡಿದ್ದೆಲ್ಲ ಆಗ್ತದ ಅನ್ನುವಂಥ ಮಾತ ಈ ಅಭಂಗದೊಳಗೆ ಇಷ್ಟೆಲ್ಲ ಉಪಮೆಗಳಿಂದ, ಇಷ್ಟೆಲ್ಲ ದೃಷ್ಟಾಂತ ಸಿದ್ಧಾಂತಗಳಿಂದ ನಮಗೆ ಹೇಳಿಕತ್ತಾರ. ಅದಕ್ಕೆ ನಾವು ನೀವುಗಳೆಲ್ಲ ಅಭಂಗದ 6ನೇ ಚರಣದಾಗ ಅಂತಾರ, ದಾಸಮಣೆ ಚಿದಂಬರ ಹೋಸಿ ದಿನಾಂಚ ಸೋಯರ. ದಾಸಮಣೆ ಸದ್ಗುರು ರಾಮದಾಸ್ ರಾಜಾರಾಮರ ಅಂತಾರ, ಗುರುನಾಥ ನನ್ನಂಥ ದೀನನನ್ನು ನೀನು ಯಾವಾಗಲೂ ಸಂರಕ್ಷಿಸ್ಕೊತ ಇದ್ದು ನಿನ್ನ ಒಂದು ಸ್ವರೂಪ ಸಾಕ್ಷಾತ್ಕಾರ ನನಗೆ ಮಾಡಿಕೊಡು ಅಂತೇಳಿ ಬೇಡ್ಕೊಂಡಂಥ ಈ ಭಂಗ ಯಥಾಮತಿಯಾಗಿ ನಾವು ನೀವುಗಳೆಲ್ಲ ಚಿಂತನೆ ಮಾಡಿದೆವು. ಮಹಾಸ್ವಾಮಿ ಕೃಪೆಯಿಂದ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ ಇಷ್ಟೊಂದು ಸಾಮರ್ಥ್ಯ ಇದ್ದವರು ನಮ್ಮ ಸದ್ಗುರುಗಳಿದ್ದಾರೆ, ಮಹಾಸ್ವಾಮಿ ಇದ್ದಾರೆ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿಗೆ ನಾವು ಮಹಾಸ್ವಾಮಿ ಭಕ್ತಿಗಾಗೇ ನಾವು ಏನಪ್ಪಾ ಅಂದ್ರೆ ನಮ್ಮ ಜೀವನವನ್ನು ಇಡೋಣ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ.
अकल्पायुष्य व्हावे तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निधान पांडुरंग पुंडली कवरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय श्री गुरुदेव दत्त चिदंबर नमस्ते तू चिंतितार्थ प्रदायिने औदुंबर सदावास चिदंबर नमोस्तुते जय चिदंबरा जय श्रीराम साष्टांग नमस्कार जय चिदंबरा जय चिदंबरा जय चिदंबरा जय चिदंबरा जय चिदंबरा जय चिदंबरा ಸಾಷ್ಟಾಂಗ ನಮಸ್ಕಾರ ನಿಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಜೈ ಚಿದಂಬರ